ಸಮಯ ಮಧ್ಯಾಹ್ನ 12 ಗಂಟೆ ಆಗ್ತಾ ಇದೆ. ಸೊ ಇವತ್ತು ಆತ್ಮೀಯರಾದಂತಹ ನಮ್ಮ ಹಿತೈಷಿ ಬಂಧುಗಳಾದಂತಹ ಶ್ರೀಕಾಂತ್ ಹವನೂರವರ ನಿವೃತ್ತಿ ಕಾರ್ಯಕ್ರಮ ಇದೆ. ಅವರು KSRTCಯಲ್ಲಿ 39 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಶ್ರೀಕಾಂತ್ ಹವನೂರ್ ಅಂತಂದ್ರೆ ಅವರು ನಂದಗಡದವರು. ಸೊ ನಮಗೂ ಕೂಡ ದೂರಿಂದ ರಿಲೇಷನ್ ಆಗ್ಬೇಕು. ಅವರು ಇತ್ತಿತ್ತಲಾಗ ಬಹಳ ಹತ್ರ ಆಗಿದ್ದಾರೆ. ನಮ್ಮ ಸಿಂಧುಗುರು ಬೆಟ್ಟದ ನಮ್ಮ ಸಹೋದರಿ ಶಾನ್ಯಕ್ಕ ಅವರ ಹುಲ್ಕುಂದ್ ಅವರ ಮಗಳು ರಾಣಿಗೆ ಆ ಮನೆಯಲ್ಲಿ ಕೊಟ್ಟಿದ್ದಾರೆ. ಅವ್ರನ್ನ ಯಜಮಾನರ ಹೆಸರು ಪ್ರವೀಣ್ ಮತ್ತು ರಾಣಿ ಅಂತೇಳಿ. ಅವರ ಮಾವ ಮತ್ತು ತಂದೆಯವರ ನಿವೃತ್ತಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಇದೆ. ಅಯೋಧ್ಯ ಫಂಕ್ಷನ್ ಹಾಲ್ ಅಂತೇಳಿ ಲಕ್ಷ್ಮಿ ಕಾಂಪ್ಲೆಕ್ಸ್ ಹತ್ರ ಅಲ್ಲಿ ಹೊರಡ್ತಾ ಇದ್ದೀವಿ. ಅಲ್ಲಿ ಕಾರ್ಯಕ್ರಮ ಯಾವ ರೀತಿ ನಡೀತದ, ಅಲ್ಲಿ ಯಾರ್ಯಾರು ಬಂದಿರ್ತಾರ, ಎಲ್ಲರಿಗೂ ಭೇಟಿ ಆಗೋಣ. ಆಮೇಲೆ ತಾವು ಕೂಡ ಅದನ್ನ ನೋಡಿ ಪ್ರತಿಕ್ರಿಯೆ ತಿಳಿಸ್ರಿ. ಯಾವ ರೀತಿ ಯಾರ್ಯಾರು ಮಾತಾಡ್ತಾರ, ಏನು ನಿವೃತ್ತಿ ಬಗ್ಗೆ ಏನೇನಂತ ನೋಡೋಣ ನಡೀರಿ. ಈಗ ಹೋಗಿ ಎಲ್ಲಾರ ಜೊತೆ ಮಾತಾಡೋನು, ಭೇಟಿ ಆಗೋಣ ಅಂತ ಇದೀವಿ. ನೋಡೋಣ ನಡೀರಿ. ಇಲ್ಲೇ ಇದೆ ನೋಡಿ ಕಾರ್ಯಕ್ರಮ. ನಾವು ಬಂದಿರೋದ ನಿಜವಾಗ್ಲೂ ಫೋಟೋ ಎಲ್ಲ ಭಾಳ ಮಸ್ತ್ ಮಾಡಿ ಇಚ್ಚಿದಾರೆ. ನಮಗೆ ಹೋಗಕ್ಕೆ ಅಲ್ಲಿ ಇಲ್ಲಿ ಇದೆ ಅಂತ ಹೇಳಿ. ಆಮೇಲೆ ಈ ಹಾಲ್ ಒಳಗಿದೆ ನೋಡಿ. ಫಸ್ಟ್ ಟೈಮ ಬರೋದು ನಾವು. ಮೇಲೆ ಹಾಲ್ ಇದೆ, ಇಲ್ಲಿ ಮೇಲೆ ಹೋಗೋಣ ಬರ್ರಿ. ಆರಾಮಿದ್ದೀರಿ? ಅಲ್ಲ ಇವರು ಮಗಳಲ್ಲ, ನೀವು ದೊಡ್ಡವ್ರೆ. ಅದೇ ಬರ್ರಿ. ಬಂದಾರ ಅವರು ಸರ್? ಅದು ಅದಾರಲ್ಲ, ನಡೀರ ಮೇಲೆ ಬಂದಿದಾರ? ಬಂದಿದ್ದೀರಿ? ಆರಾಮದಿರಿ? ಬರ್ರಿ. ಹೌದ್ರಿ, ಚಲೋ ಆಯ್ತಲ್ಲ. ಇದೆ ಹಾಲ್. ಆರಾಮ कवाला तुम्ही? होय काय? नमस्ते नमस्ते. बरं आहे की. पापू इले द्यायला बघतो. आई राणीनं बंधाळाला. आरामिदी मा? ನಾವು ಆರಾಮ. ವಿಷ್ಣು ದಾದಾ ಅದಾರಲ್ಲ, ಹಂಗ ಕಾಣಿಸ್ತಾ ಇದ್ದಾನ. ಹಾ, ಆರಾಮಿದೀಯಾ? ಬಂದಿ ಬೆಳಗಾವಿಗೆ? ಎಷ್ಟು ಭಾರಿ ಸ್ವಾಗತ ಮಾಡ್ಯಾರ ನಿಂದ. ಮಸ್ತ್ ಮಾಡ್ಯಾರ. ನಮಸ್ಕಾರ. ಬನ್ನಿ ಕಡೆ ಬಂದಿದೀವಿ ನೋಡಿ ನಿವೃತ್ತಿ ಕಾರ್ಯಕ್ರಮ. ಅದೇ ಸರ್ ಅವರ ಮಕ್ಕಳು ಇವರು ಗೃಹಲಕ್ಷ್ಮಿಗಳು ಇಬ್ರು. ಅವರು ಲಕ್ಷ್ಮಿಗಳು. ಅದೇ ಅವರು ಈಗ ಮಾತಾಡೋರು ಅದಾರೆ. ಸರ್ ಅವ್ರ ಬಗ್ಗೆ ಇವತ್ತು ರಿಟೈರ್ಮೆಂಟ್ ಫಂಕ್ಷನ್ ಇದೆಲ್ಲ, ಅವ್ರ ಅಪ್ಪ ಎಲ್ಲರಿಗೂ ನಮ್ಮ ಅಪ್ಪ ರಿಟೈರ್ಮೆಂಟ್ ಫಂಕ್ಷನ್ ಬಂದಿದ್ದಕ್ಕೆ ನಮ್ಮ ಅಪ್ಪರ ಭಾಳ ಸ್ಟ್ರಗಲ್ ಮಾಡ್ಯಾರ. ಫಸ್ಟ್ 39 ವರ್ಷ ನಂತರ 2 ಜೀವನ ಇದ್ದಂಗೆ ಅವ್ರದ್ದು. KSRTC ಜೀವನ ಒಂದು ಫ್ಯಾಮಿಲಿ ಜೀವನ, ಒಂಥರ ಫ್ಯಾಮಿಲಿ ಹಂಗೆ ನೋಡ್ಕೊಂಡಾರ. ಇದಕ್ಕೆ ನಮ್ಮ ಮಮ್ಮಿ ತಿಳ್ಕೊಂಡಾಗ ನಮ್ಮ ಪಪ್ಪ ಮಮ್ಮಿ ಎರಡೂ ಆಗಿ ಅವ್ರು ನಮ್ಗೆ ಬೆಳೆಸಿದ್ರು. ಜಾಬ್, ಎಜುಕೇಷನ್ ಎಲ್ಲ ಸಿಗೋ ಥರ ನಮ್ಮ ಹಿಂದೆನ ಇದ್ರು. ಪ್ರೌಡ್ ಡಾಟರ್ ಆಫ್ ಫಾದರ್. ರೈಟ್, ಓಕೆ. ಅವ್ರದ್ದು ಹಿರಿಯ ಮಗಳು ಪೂಜಾ. ಪೂರ್ವಾರಿ ಅವ್ರ ಸಣ್ಣ ಮಗಳ. ನಾವು ನಮ್ಮ ಮಮ್ಮಿ ತಿರ್ಕೊಂಡ, ನಮ್ಮ ಅಕ್ಕ ನಮ್ಮ ಮಮ್ಮಿ ತಿರ್ಕೊಂಡಾಗಿಂದ ನಮ್ಮ ಪಪ್ಪಾನ ಒಬ್ರ ಇದ್ರ. ಬಟ್ ನಮ್ಗೆ ಒಟ್ಟ ಕೈ ಬಿಡ್ಲಿಲ್ಲ, ಲಾಸ್ಟ್ ಮಠ ಇದ್ರ. ಆಮೇಲೆ ಅವ್ರದ್ದು ಎಲ್ಲದಕ್ಕೂ ಲಾಯಲ್. ನಮ್ದು ಅವ್ರ ಜಾಬಿಗೂ ಲಾಯಲ್ ಆಗಿದ್ರು. ನಮಗೂ ಎಲ್ಲೂ ಬಿಟ್ಕೊಡ್ಲಿಲ್ಲ. ನಮ್ಗೆ ಎಂಥದೂ ಇದ್ರಾಗನ ಅವ್ರು ಸಪೋರ್ಟ್ ಮಾಡಿದ್ರ. ಭಾಳ ಸ್ಟ್ರಗಲ್ ಮಾಡ್ಯಾರ ಅವ್ರ ಲೈಫ್ನಾಗ. ನಮ್ಮ ಕಡೆ ಅದು ಶಬ್ದ ಮತ್ತು ಅದು ನಾವು ಅವ್ರಿಗೆ ರಿಟರ್ನು ಮಾಡೋಕ್ಕಾಗಲ್ಲ. ಅವ್ರದ್ದು ಋಣ ಅಂತೂ ಈಗ ಸಾಕಾಗೋದಿಲ್ಲ. ಬಟ್ ಇದ ಸಣ್ಣ ಒಂದು ಫಂಕ್ಷನ್ ಅವ್ರಿಗೆ ಹ್ಯಾಪಿ ಮಾಡೋದು. ಹ್ಯಾಪಿ ಮಾಡೋದ್ರೊಳಗ ನಾವು ಕೂಡ ಭಾಗಿಯಾಗಿದ್ದೀವಿ. ಥ್ಯಾಂಕ್ಸ್ ರೀ. ಮನೆ ಮಗ ಮತ್ತು ಮನೆ ಸೊಸೆ ಇಬ್ರು. ಮತ್ತ ಒಂದು ಏನ್ ವಿಶೇಷವಾಗಿ ರೆಡಿಯಾಗಿ ಬಂದಿದಾರ ಇಬ್ರು, ಫುಲ್ ಮ್ಯಾಚಿಂಗ್. ಬರ್ರಿ, ನನಗಂತೂ ನೋಡಿ ಬಹಳ ಖುಷಿ ಆಗ. ಮ್ಯಾಚಿಂಗ್ ರೆಡಿಯಾಗಿ ಬಂದಿರ್ತಾರಲ್ಲ, ಬಹಳ ಇಷ್ಟ ಆಗ್ತದೆ. ಮತ್ತೆ ಸೊಸೆ ಅನ್ನೋಕ್ಕಿಂತ ಅವ್ರ ಮಗಳ ತರ ಇಟ್ಕೊಂಡಿದ್ದಾರೆ. ನಾವ್ ನೋಡಿದ್ರೆ ಗೊತ್ತಾಗ್ತದೆ. ನಮ್ ರಾಣಿಗೆ ಬಹಳ ಖುಷಿಯಾಗಿ ಅವ್ರು ನೋಡ್ಕೊತಾ ಇದಾರೆ. ಸೊ ಆತ್ಮೀಯರಾದ ಶ್ರೀಕಾಂತ್ ಹವನೂರ್ ಅವರಿಗೆ 2 ಜನ ಹೆಣ್ಣು ಮಕ್ಕಳು, ಒಬ್ಬನ ಚಿರಂಜೀವ ಮಗ ಪ್ರವೀಣ್ ಕುಮಾರ್ ಅಂತೇಳಿ. ಮದುವೆಯಾಗಿ 2 ವರ್ಷ ಇಟ್ಕೊಂತದ. ಸೊ ನಮ್ಮ ಸಹೋದರಿಯ ಮಗಳನ್ನೇ ರಾಣಿ ಅಂತೇಳಿ ಸಿಂಧುಗುರು ಬೆಟ್ಟದವರು ನಾವು ಕೂಡ. ಸೊ ಈಗ ಮೊದಲು ಅವರ ಸೊಸೆ ರಾಣಿ ಅವರು ಮಾವ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಆ ನಿವೃತ್ತಿ ಆಗುವ ಸುಸಂದರ್ಭದಲ್ಲಿ, ಒಂದು ವಿಶೇಷ ಸಂದರ್ಭದಲ್ಲಿ 1-2 ಮಾತು ಮಾತಾಡಬೇಕು. ರಾಣಿ ಹಾವನೂರು ಅವರ ಸೊಸೆರಿ ನಾನು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಫಸ್ಟ್ ಧನ್ಯವಾದ ಹೇಳ್ತಿದ್ದೆ. ಅಂದ್ರೆ
ನಾ ಈ ಕುಟುಂಬಕ್ಕೆ ಬರ್ಬೇಕಾದ್ರೆ ಅತ್ತಿ ಇಲ್ಲ ಹೆಂಗೋ ಏನಂತ ತುಂಬ ಟೆನ್ಷನ್ ಇದ್ರೊಳಗೆ ಬಂದಿದ್ದೆ ರೀ. ಆದರೆ ಮಾವ ಹಂಗಿಲ್ಲ, ಎಲ್ಲ ಮಗಳ ಥರ ಟ್ರೀಟ್ ಮಾಡಿ, ಆಮೇಲೆ ಅವರು ಕೆಲಸದ ಇದ್ರ ಮೇಲೆ ಇರೋ ಭಕ್ತಿ ಶ್ರದ್ಧೆ, ಆಮೇಲೆ ಅವ್ರ ಟೈಮ್ ಸೆನ್ಸ್ ನನಗೆ ಭಾಳ ಇಷ್ಟ ಆಗೈತಿ. ಅದನ್ನ ನೋಡಿ ನಾ ಭಾಳ ಕಲ್ತೆಂಟು ಮನ್ಯಾಗ ಟೈಮ್ ಸೆನ್ಸ್ ಎಲ್ಲ ಹೆಂಗೆ ಮೇಂಟೈನ್ ಮಾಡಬೇಕು, ಎಷ್ಟು ಶಿಸ್ತಿರಬೇಕು ಏನು ಅಂತ ಅವರಿಂದ ತುಂಬ ಕಲ್ತೆಂಟ್ರಿ. ಅವರು ಬಹಳ ಶಾಂತ ಸ್ವಭಾವದವ್ರು, ಯಾರಿಗೇನು ಅಂದವ್ರಲ್ಲ, ಯಾರಿಗೇನಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಮ್ಮನೆಯವ್ರು ಬೆಳಿಗ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಬಹಳ ಮುಗ್ಧ ಒಂದು ಮಗು ಇದ್ದಂಗ ಅದಾರ. ಅವ್ರು ಬಹಳ ಹಂಗೆ ನೀನು ಅದೇ ಹೇಳಿದೆ ಇವತ್ತು ನಿಜವಾಗ್ಲೂ. ಓಕೆ, ನಿನ್ನ ಅನಿಸಿಕೆಗಳನ್ನ ವ್ಯಕ್ತ ಮಾಡಿದ್ವಿ. ಥ್ಯಾಂಕ್ ಯು, ಧನ್ಯವಾದ. ಈಗ ನಿನ್ನ ಯಜಮಾನರು ಪ್ರವೀಣ್ ಕುಮಾರ್ ಅವರು ಮಾತಾಡ್ತಾರೆ ಅಪ್ಪನ ಬಗ್ಗೆ. ಶಬ್ದಗಳ ಸಾಲನೆ ಬಹಳ ಹೇಳೋದಕ್ಕಿಂತ ಅವ್ರ ಬಗ್ಗೆ ಆದ್ರೆ ಇವತ್ತು ಮನಸ್ಸು ಬಿಚ್ಚಿ ಹೇಳೇ ಬಿಡ್ರಿ. ಯಾಕಂದ್ರೆ ಏನಿದೆಯಲ್ಲ ಇವತ್ತನೇ ಏನು ಮಾತಾಡಿದಂದ್ರೆ ಅದು ಶಾಶ್ವತ ಉಳಿತದ. ಅದೇನೋ ಒಂದು ಲೆಸನ್ ಅಂತ ಕೊಡಬೇಕಾಗಿಲ್ಲ, ಸಿಂಪಲ್ ಆಗಿ ಅವರ ಮಾತಾಡ್ತಾರೆ. ನಮ್ದು ಆಕ್ಚುಲಿ ಲೈಫ್ ಚೇಂಜ್ ಆಗಿದೆ 2014 ನಂತರ ಅನ್ಬೋದ್ರಿ. ಯಾಕಂದ್ರೆ ನಾವು ಪಾಪ ನಮ್ಮ ಮದರ್ದನ ಸ್ಥಾನ ತಗೊಂಡ ಈಗ ಅಂದ್ರೆ ತಂದೆನೂ ಅವರಾಗಿದ್ರು, ತಾಯಿನೂ ಅವರೇ ಆಗಿದ್ರು. ಇಲ್ಲ ಅಂತಂದ್ರೆ ಒಂದೇನೋ ಬೇರೆ ಇದನ್ನ ಆಗ್ತಿತ್ತು ಹೌದಾ. ಅವರ ಒಂದು ಸ್ಟೇಜಿಗೆ ತಂದ್ರೆ ನಮಗೂ ಪಾಪ ಅವರು ಒಂದು ಇದ್ರಾಗಿದ್ರು. ಅದು ಆ ಇದರಿಂದ ಹೊರಗೆ ಬಂದ ನಿಮಗೆ ಅವ್ರು ಇಲ್ಲಿ ಸಹಕಾರ ಮಾಡಿದಾರಲ್ಲ, ಇದು ಬಹಳ ದೊಡ್ಡ ವಿಷಯ ಅದ. ಸೊ ಈಗ ಅವರ ತ್ಯಾಗ, ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಏನು ತ್ಯಾಗ ಮಾಡಿದಾರಲ್ಲ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಪ್ರವೀಣ್ ಕುಮಾರ್ ಮೇಲಿದೆ, ಆಮೇಲೆ ರಾಣಿ ಅವ್ರ ಮೇಲಿದೆ. ಸೊ ಅದಕ್ಕೆ ಈ ಒಂದು ಆಧಾರ ಸ್ತಂಭ ಈಗ ನೀವು ಆಗಿದ್ರಲ್ಲ, ಮುಂದೆ ಅವ್ರು ಏನು ಮಾಡ್ಕೊಂಡು ಬಂದ್ರೆ ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ನೀವು ಹೋಗ್ಬೇಕು. ಅವ್ರ ಮನಸ್ಸಿಗೆ ಶಾಂತಿ ತೊಗೊಂಡ್ಬರ್ಬೇಕು. ನಿವೃತ್ತಿ ಜೀವನ ಅವ್ರದ್ದು ಸುಖಕರವಾಗಿರ್ಬೇಕು, ಅವ್ರು ಹೆಲ್ದಿ ಆಗಿರ್ಬೇಕು. ಮತ್ತೆ ಹೆಚ್ಚಿಗೆ ಅಂತಂದ್ರೆ ಓಕೆ, ಮತ್ತೆ ಮಾತಾಡ್ತೀರಿ? ನಾನು ಶ್ರೀಕಾಂತ್ ಹೊನ್ನೂರ. ನಾನು ಸುಮಾರು 39 ವರ್ಷ ಸಂಸ್ಥೆಯಲ್ಲೇ ಸೇವೆ ಸಲ್ಲಿಸಿದ್ದೆ. ನಮ್ಗೆ ಸರ್ಕಾರಿ ಭಾಳ ಕಷ್ಟ. ಅವರು ನಮ್ಮ ಮಕ್ಕಳು ನಮಗೆ ಧೈರ್ಯ ತುಂಬಿ ನನಗೆ ಜೀವನ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಇವರಿಗೆ ನಾನು ವ್ಯವಸ್ಥಿತವಾಗಿ ಮತ್ತು ಇವರಿಗೆ ಗೈಡ್ ಮಾಡಿದ್ದೇನೆ, ಹೆಸರು ಬರ್ಕೊಂಡಿದ್ದೇನೆ. ಆಮೇಲೆ ನನ್ನ ಮಗನ ಮದುವೆ ಸೊಸೈಟಿ ಏನು ನಾನೆಲ್ಲ ಮನೆ ಕೆಲಸ ಅದೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನನಗೆ ಮುಂದೂ ಸಹಕಾರ ಕೊಡಲಿ ಅಂತ ನಾನು ಭವಿಷ್ಯದಲ್ಲಿ ಬಹಳ ನಿಮ್ಮ ಪರಿವಾರ ನಿಮ್ಮ ಮಾತು ಬಹಳ ಖುಷಿ ಆಯ್ತು. ನಿಜವಾಗ್ಲೂ ಅವ್ರ ರಾಗಿ ಏನ್ ಹೇಳ್ತಾ ಇದಾರೆ, ಅವ್ರ ಆಸೆಯನ್ನ ಈಡೇರಿಸು. ಯಾಕಂದ್ರೆ ನೀ ಮಾಡ್ತಿಂದ ನಮ್ಗೆ ಗೊತ್ತದೆ ಅವ್ರಿಗೆ ಈಗ ಏನ್ ಬೇಕಾಗಿದೆ ಗೊತ್ತಾ, ಅವ್ರ ಖುಷಿಯಿಂದ ಇರೋದು, ಪ್ರೀತಿಯಿಂದ ನಿಮ್ಗೆ ಎರಡು ಮಾತು ಅವ್ರಿಗೆ ಅಷ್ಟ ಬೇಕಾಗಿದೆ. ಆಮೇಲೆ ಅಷ್ಟು ಮಾಡ್ಕೊಂಡು ನಿಮ್ಗೆಲ್ಲಾರು ಪ್ರೀತಿಯಿಂದ ಖುಷಿ ಇರಿ. ಹಿಂಗ ಪರಿವಾರದಿಂದ ಇವತ್ತು ನಿವೃತ್ತಿಯಾಗಲಿರುವ ಶ್ರೀಕಾಂತ್ ಹವನೂರ್ ಅವರ ಬೀಗರು ಮಗಳಿಗೆ ಕೊಟ್ಟಂತ ತಂದೆ ತಾಯಿ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಮೊದಲು ನಮ್ಮ ಶಾನಿಕಾ ಅವರು ಮಾತಾಡ್ತಾರೆ. ನಮ್ಮ ಮಗಳಿಗೆ ಕೊಟ್ಟಿವಿ ಅಂದ್ರೆ ನಮಗೂ ಇದಾತ್ರಿ, ಖುಷಿ ಇದೆ. ಅವ್ರಿಗೂ ಆಟಿ ನಮ್ಗೆ ನಮಗೂ ಇದಾಗ್ತದೆ. ಖರೆ ಅವರು ಎಲ್ಲ ಇದು ಮಾಡಿರ್ತಾರೆ ಅಂತ ಅದನ್ನೂ ಭಾಳ ನಮಗೂ ಕೆಟ್ಟ ಅನಿಸ್ತಿದೆ. ಎಲ್ಲ ಅವರು ಮಾಡ್ಕೊಂಡು ಹೋಗ್ಯಾರ, ಎಲ್ಲ ಚಲೋ. ನೀವು ಮಾತಾಡ್ಬೇಕ್ರಿ. ಶ್ರೀಕಾಂತ್ ಸರ್ ಅವ್ರು ಕಷ್ಟಪಟ್ಟು ನೋಡಬೇಕಾದ್ರೆ ಭಾಳ ಇದೆ. ಅವರೆಲ್ಲ ನಿಭಾಯಿಸ್ಕೊಂಡು ಅವರೆಲ್ಲ ಇಷ್ಟ ಮಾಡಿ ಇಲ್ಲಿ ತನಕ ತಂದಕ್ಕೆ ಅವ್ರಿಗೆ ನಾನು ಮನೆ ಅಳಿಯ ಅನ್ನೋಕ್ಕಿಂತಲೂ ಮನೆ ಮಗನವರು ಗೊತ್ತಾಗ್ತದೆ. ನನ್ನ ಹೆಸರು ಸಚಿನ್ ಕಾಮನಗಟ್ಟಿ ಅಂತ. ನಾನು ಪೂಜಾ ನಮ್ಮ ಮಾವನ ಬಗ್ಗೆ ನನಗೆ ಒಂದೆಷ್ಟು ಲೈಕ್ ಆಗಿರಲಿಲ್ಲ. ಅವ್ರು ಯೂಶ್ವಲಿ ಜಾಸ್ತಿ ಮಾತಾಡತ್ರಿ, ಅವ್ರು ಮಾತಾಡೋದು ಕಡೆಗೆ ಮಾತಾಡ್ತಾರೆ, ಬಟ್ ಮಾತು ಮಧ್ಯಾಹ್ನ ಇರುತ್ತೆ ಕ್ವಾಲಿಟಿ. ಅದು ಪಾಯಿಂಟ್ ಭಾಳ ಲೈಕ್ ಆಗಿದೆ. ಅದರಲ್ಲಿಂದ ಒಂದು ಸ್ವಲ್ಪ ನಮ್ಗೆ ನಾನು ಭಾಳ ಟಾಕೆಟಿವ್ ಅದೇನೆ. ಸೊ ಅದರಲ್ಲಿಂದ ನೋಡಿ ನಾನು ಕಲ್ತಿದ್ದೀನಿ ಎಲ್ಲ. ಸಚಿನ್ ಕಾಮನಗಟ್ಟಿ, ಧಾರವಾಡ. ಒಳ್ಳೆ ಮಾತು, ಒಂದೇ ಮಾತಾಡಿದ್ರಿ ಅದ್ರ ಮೂರಕ್ಕೆ ಒಂದು ನೀವು ಚೆನ್ನಾಗಿ ಮಾತಾಡಿದ್ರಿ. ಮಾತಾಡ್ಲಿಕ್ಕೆ ಇಷ್ಟಪಟ್ಟು ಮಾತಾಡ್ಬೋದು. ನೀನು ಮಾತಾಡ್ಬೇಕಾದ್ರೆ ಪೂಜಾ ಯೂಶ್ವಲಿ ನಮ್ಮ ಮಾವಾರ್ದ ಭಾಳ ಆಕಿಗೆ ಭಾಳ ಜೀವ ಅದ ರೀ. ಆಕಿಗೆ ಏನಾಗಿದ್ದಾರೆ ಅದನ್ನು ಎಷ್ಟು ಯಾವಾಗಲೂ ಅವ್ರು ಭಾಳ ಟೇಕ್ ಕೇರ್ ಮಾಡೋಕೆ ಜಾಬ್ ಸಿಕ್ಕಿದಾಗ ಆಯಿತು, ಅವರ ಸ್ವತಃ ಬಂದು ಅವರೆಲ್ಲ ಅಪಾರ್ಟ್ಮೆಂಟ್ ಇದೆಲ್ಲ ನೋಡಿ ಅವರಿಂದ ವ್ಯವಸ್ಥೆ ಎಲ್ಲ ಮಾಡಿ ಭಾಳ ಚೆನ್ನಾಗಿ
ಎಲ್ಲ ಖುಷಿ ಆಯ್ತು. ಅಲ್ಲ ನೀವು ಅವ್ರು ಬಂದು ಅಷ್ಟು ಕೇರ್ ಮಾಡೋದ್ರಲ್ಲಿ ಅದೊಂಥರ ಸಣ್ಣ ಹುಡುಗಿ ಈಗ ಸ್ಕೂಲ್ ಬಿಟ್ಟು ಬರ್ತಾರಲ್ಲ ಆ ಥರ ಈಗೂ ಅವ್ರದ್ದು ಕೇರ್ ಐತಿ. ಹೌದಾ? ಖುಷಿ ಅನಿಸುತ್ತೆ. ಅದೇ ಥ್ಯಾಂಕ್ ಯು ತುಂಬ ಖುಷಿ ಆಯ್ತು. ಅಲ್ಲ ಈಗ ಒಂದು ಮನಿ ಹಳೆ ಅಂತ ಹೇಳ್ತಿದ್ರು ಅವ್ರ ಮನಿ ಹಳೆ ಅಂತಿಲ್ಲ ಮಗನ್ ಟೈಪ್ ಇದ್ರಿ. ಒಂದ್ ದಿವ್ಸನು ಏನೂ ಒಂದ್ ಜಗಳ ಮಾಡಿಲ್ಲ, ನನ್ಗೆ ಅದು ಬೇಕು ಇದು ಬೇಕು ಅಂತ ಏನು ಮಾಡಿಲ್ಲ. ಈಗ ನಾವು ಬಂದ್ರು ಇಷ್ಟು ನಮ್ಮ ಅಕ್ಕ ಇಲ್ಲ ಅಂತೇಳಿ ಅವ್ರಿಗೆ ನಮ್ಮ ಅಕ್ಕ ಎಂತಂದ್ರೆ ಎಷ್ಟು ಮಾಡ್ತಿದ್ರಲ್ಲ ಅದಕ್ಕಿಂತ ಹೆಚ್ಚು ಮಾಡ್ತಾರೆ ನಮ್ಮ ಅಕ್ಕ ಭಾಳ ನಮ್ಮ ಅಕ್ಕ ಕಮ್ಮಿ ಮಾಡ್ತಿದ್ರು ಖರೆ ಅಷ್ಟು ಮಾಡ್ತಾರೆ. ಬಂದ್ರು ಹೋದ್ರು ಅಷ್ಟು ಇಷ್ಟು ಕೇರ್ ಮಾಡ್ತಾರ. ಹೋಗಾಗ ನಮ್ಗೆ ಭಾಳ ನಮ್ಗೆ ಒಂಥರ ಫೀಲ್ ಆಗ್ತದ್ರಿ. ಅವ್ರು ಹೋಗಾಗ ಕಣ್ಣೀರ್ ಬರ್ತಾವ್ರಿ. ನಾವು ಹೋಗಾಗ ನಿಮ್ಮ ಹೆಸರು ಹೇಳಿ. ರಾಜೇಶ್ ಬುಟ್ನಾಳೆ, ಸೋಲಾಪುರ. ಅವರ ಅವನೂರು ಮೇಡಮ್ ಅವರ ಸಿಸ್ಟರ್. ಸಿಸ್ಟರ್ ರೀ. ಅಂದ್ರೆ ಅದ ಅಂತಾರಲ್ಲ ಈಗ ನಮ್ಮ ಅಕ್ಕ ಏನಂತ ಹೇಳಿ ನಮ್ಗೆ ದೂರ ಮಾಡಿಲ್ರಿ ಅವರು. ಹಾಂ ಹಾಂ ಅವ್ರು ನಮ್ಗೆ ಊಟ ಸನಿ ಮಾಡಾರ್ರಿ. ಒಂದು ವರ್ಕ್ ಯಾವ್ದು ಫಂಕ್ಷನ್ ನಮ್ಗೆ ಬಿಟ್ಟು ಮಾಡಲ್ಲ ಏನಿಲ್ಲ. ಭಾಳ ನಮ್ ಕೇರ್ ತಗೋತಾರ ಅವರು. ಒಂದು ಎಲ್ಲ ನಮ್ ಕೇಳಕ್ ಹೇಳಕ್ ಮಾಡ್ತಾರೆ ಎಲ್ಲ ಕೆಲಸ. ಥ್ಯಾಂಕ್ ಯು, ಧನ್ಯವಾದ. ಕಮ್ಮಿ ಮಾಡಿ ನಮ್ಗೆ ಏನು ಕೊರತೆ ಮಾಡಿಲ್ರಿ ಅವ್ರು. ಸೊ ಏನು ಮುಂದೆ ಹಂಗೆ ಇರ್ತೀರಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿರ್ರಿ. ಓಕೆ, ಸಾಕ್ರಿ ಅಷ್ಟೇ. ಕ್ಯಾನ್ಸರ್ ಸೇವಾ ಓಕೆ, ಥ್ಯಾಂಕ್ ಯು. ಫಂಕ್ಷನ್ ಆಗೋದು ನಮ್ಮ ಫಂಕ್ಷನಿಗೆ ಕಳಿ ಬರೋದು. ಆಯ್ತಾಯ್ತು ಮಾಡ್ತೀವಲ್ಲ ನಿಜ. ಖುಷಿ ಆಯ್ತು ನೀವೆಲ್ಲ ಮಾತಾಡೋದು ಕೇಳಿ. ಮತ್ತೆ ಇನ್ನೊಂದು ನಮಗೆ ಜೋಶ್ ಬಂತು. ಈಗ ಮತ್ತೆ ಫುಲ್ ಕಾರ್ಯಕ್ರಮ ಮುಗಿಯುವವರೆಗೂ ಇನ್ನೂ ಇದೇ ಎನರ್ಜಿ ಇರ್ತದೆ. ಬರೀ ಸೊ ಇವತ್ತು ಆಕ್ಚುಲಿ ನಮಗೆ ಸಮಾಜದ ಹಿರಿಯ ಕಾರ್ಯಕರ್ತರು, ಅನುಭವಿ ಒಂದು ಇದು ನಮ್ಮ ಮೆಂಬರ್ ಇದ್ದಾರೆ. ಅವರು ನಮ್ಮ ಪ್ರೋತ್ಸಾಹ ಫೌಂಡೇಶನ್ನ ಕಾರ್ಯದರ್ಶಿ ಕೂಡ ಇದ್ದಾರೆ, ಜೊತೆಗೆ ಚೌಡ ಕೂಡ ಇದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು 2 ಮಾತು ಸಿಂಪಲ್ ಮಾತಾಡ್ತಾರೆ. ಇವತ್ತು ಶ್ರೀಕಾಂತ್ ಹವನೂರ್ ಸರ್ 39 ವರ್ಷ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಇವತ್ತು ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ಆದರೆ ಅದು ನಿವೃತ್ತಿ ಅಲ್ಲ, ಅವರ ಜೀವನದ ಹೊಸ ಆರಂಭ, ಹೊಸ ಆರಂಭ ಅಂತ ಅನಿಸ್ತಾ ಇದೆ. ಸೆಕೆಂಡ್ ವಿನಿಂಗ್ ಸ್ಟಾರ್ಟ್ ಆಗಲಿದೆ. ಅದಕ್ಕೆ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ನಮ್ಮ ಪ್ರೋತ್ಸಾಹ ಫೌಂಡೇಶನ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜದ ಕೆಲಸ ಮಾಡಲಿ ಅಂತೇಳಿ ಖುಷಿ ಆಯ್ತು. ಈಗ ನಮ್ಮ ನಮ್ಮದೇ ಆದ ಒಂದು ಸಂಘಟನೆ ಇದೆ. ಸಕ್ರಿಯವಾಗಿ ಖುಷಿ ಆಯ್ತು. ನಮಸ್ಕಾರ, ನಾನು ಸುನೀತಾ ದೇಸಾಯಿ ಅಂತ ಪತ್ರಕರ್ತೆ. ನಾನು ಕಳೆದ 26 ವರ್ಷಗಳಿಂದ ಬೆಳಗಾವಿಯಲ್ಲಿ ಪತ್ರಕರ್ತೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು. ಜೊತೆಗೆ ನಾನು ಸರ್ಕಾರಿ ಕಾರ್ಯಕ್ರಮಗಳ ನಿರೂಪಕಿ ಕೂಡ ಹೌದು. ಇವತ್ತಿನ ಕಾರ್ಯಕ್ರಮ ಅಂದರೆ ಒಂದು ನಿರೂಪಕಿಯಾಗಿ ಬಂದಿಲ್ಲ ನಾನು, ಹವನೂರ್ ಸರ್ ಅವ್ರ ಪರಿವಾರದ ಸದಸ್ಯೆಯಾಗಿ ಬಂದಿರೋದಕ್ಕೆ ಬಹಳಷ್ಟು ಹೆಮ್ಮೆ. ಯಾಕಂದರೆ ಇಂಥ ಸರಳ, ಸುಶೀಲ, ಸಜ್ಜನಿಕೆಯ ವ್ಯಕ್ತಿತ್ವದವರು ಸರ್ ಮಾತ್ರ ಅಲ್ಲ, ಇಡೀ ಪರಿವಾರ. ಅವ್ರ ಇಡೀ ಪರಿವಾರ ನೋಡಿದಾಗ ನಮ್ಗೊಂದು ಅನುಭವ ಬರೋದು ಏನಂದ್ರೆ, ಆ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲೊಂದು ಒಂದು ಗರ್ವ ಇರುತ್ತೆ. ನಾವು ಮಾತ್ರ ಮಕ್ಕಳನ್ನ ಸರಿಯಾಗಿ ಸಾಕ್ತೀವಿ, ಬೆಳೆಸ್ತೀವಿ, ಸಂಸ್ಕಾರ ಕೊಡ್ತೀವಿ ಅಂತ. ಆದ್ರೆ ನೀವು ಒಂದ್ಸಲ ಹವನೂರ್ ಸರ್ ಅವರ ಪರಿವಾರವನ್ನು ನೋಡಿದ್ರೆ ನಮ್ಮ ಈ ಒಂದು ಗರ್ವವನ್ನ ಅವರು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ತಂದೆ ಕೂಡ ಮನಸ್ಸು ಮಾಡಲಿ ತಾಯಿ ಯಾಗವಲ್ಲ ಅನ್ನೋ ಮಾತಿಗೆ ಅವರು ಸಾಕ್ಷಿಯಾಗಿದ್ದಾರೆ. ಜೊತೆಗೆ ಅವರು ಸಲ್ಲಿಸಿದಂತ ಒಂದು ಸೇವೆ ಇದೆಯಲ್ಲ, ಒಂದು ಅನುಪಮ ಸೇವೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 39 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದ್ರೂ ಕೂಡ ಅವರು ತಮ್ಮ ಮಕ್ಕಳಿಗೆ ಅಪ್ಪನಾಗಿ, ಅಮ್ಮನಾಗಿ, ಜೊತೆಗೆ ಸ್ನೇಹಿತರಿಗೂ ಕೂಡ ಒಳ್ಳೆ ಸಹೃದಯಾಗಿ ಮಾತಾಡ್ತಾರೋ ಇಲ್ಲೋ ಅನ್ನೋ ಸರಳವಾದಂಥ ವ್ಯಕ್ತಿತ್ವ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಖುಷಿ ಅಷ್ಟೇ ಅಲ್ಲ, ಬಹಳಷ್ಟು ಹೆಮ್ಮೆ ಕೂಡ ಅನ್ನಿಸ್ತಾ ಇದೆ. ನಿಮ್ಮ ಮೂಲಕ ನೀವಿಬ್ಬರು ಪತಿ ಪತ್ನಿಯರೇ ನಿಮ್ಮ ಒಂದು ಜೋಡಿ ಏನಿದೆ, ನಿಮ್ಮ ಒಂದು ಲವಲವಿಕೆ, ಜೀವನದ ಉತ್ಸಾಹ ಕೂಡ ಇವತ್ತು ನಂಗೆ ಮೋಡಿ ಮಾಡ್ತು. ಹವನೂರ್ ಸರ್ ಅವರಿಗೆ ಒಳ್ಳೆಯದಾಗಲಿ, ಅವರ ಜೀವನದಲ್ಲಿ ನೆಮ್ಮದಿ ಸದಾಕಾಲ ಇರಲಿ ಅಂತ ನಾನು ಮನಪೂರ್ವಕವಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಅಲ್ಲ, ಸಿಹಿಯಾದ ಮಾತುಗಳು ಕೇಳಿ ನನಗೆ ಜೋರಾಗಿ ಮಾತಾಡಿ ಅನ್ನೋ ತರ ಆಗ್ಲಿಲ್ಲ. ಅಷ್ಟು ಸುನೀತಾ ದೇಸಾಯಿ ಅಂದ್ರೆ ನೀವು ಸಹ್ಯಾದ್ರಿ ನಗರ್ಗೆ ಇರ್ತೀರಿ? ಸಹ್ಯಾದ್ರಿ ನಗರದಲ್ಲಿ ಇರ್ತೀರಿ? ಅಲ್ಲಿದ್ದೆ ಸರ್. ಸೌದತ್ತಿ, ಲಾವಣ್ಯ ಸೌದತ್ತಿ ಗೊತ್ತೇನೆ? ಲಾವಣ್ಯ ಪ್ರಿಯಾಂಕ ಅವ್ರು ಯಾವಾಗ ನಿಮ್ಮ ಬಗ್ಗೆ ಮಾತಾಡಿದ್ರು ನಮಗೆ. ನೀವೆಲ್ಲ ರೇಡಿಯೋದಲ್ಲಿ ಎಲ್ಲ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಇದ್ರು.
ಹಾ. ಆಯ್ತು ಈಗ ಭೇಟಿ ಆಗೋಣ ಮನೆಗೂ ಬನ್ನಿ ಅಂತ ಹೇಳಿ ಆಮೇಲೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಂದ್ರೆ ಯಾರಾದರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ 9686878547. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, 9686878547. ಸುನೀತಾ ದೇಸಾಯಿ. ಇವತ್ತು ಫಸ್ಟ್ ನೋಡಿದ್ದೇವ್ರಿ. ಇದ್ರ ಬಗ್ಗೆ ಕೇಳಿದ್ದೇನೆ. ಹಾ ಅದೇ ಇಲ್ಲ ನಿಜ ಆಯ್ತಾಯ್ತು. ನಂಗೆ ಆಕ್ಚುಲಿ ಅವ್ನು ಸರ್ ಮಗ ಭಾಳ ಪರಿಚಯ ಇದೆ. ನಾ ಕೆಂಪೆ ಅಂತೀನಿ ಅವ್ಗೆ, ಭಾಳ ಕ್ಲೋಸ್. ಹೌದ್ರಿ? ಬಟ್ ಅವ್ರ ಮಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ. ಇವತ್ತಾಗಿದ್ದೀನಿ ಹೌದ್. ಅಲ್ಲ ಪ್ರವೀಣ್ ಅನ್ನಂಗೆ ಕೆಂಪೆನ ಅಂತೀವಿ. ಹೌದ್ರಿ? ಖುಷಿ ಆಯ್ತ್ರಿ. ಎಷ್ಟು ಅಕ್ಕ ಅಕ್ಕ ಅಂತ ಎಷ್ಟು ಪ್ರೀತಿ ಮಾಡ್ತಾರೆ, ಭಾಳ ಒಳ್ಳೆ. ಇಲ್ಲ ರೀ, ಒಳ್ಳೆ ಫ್ಯಾಮಿಲಿ ಅವ್ರಿಗೆಲ್ಲ ಭಾಳ ಸ್ಪೆಷಲ್ ಅದ. ಓಕೆ ರೀ, ಸ್ಟಾರ್ಟ್ ಮಾಡೋಣ್ರಿ ಈಗ. ನಿಮ್ಮ ಆ್ಯಂಕರಿಂಗ್ ನನಗೂ ಕೇಳೋ ಕುತೂಹಲ ಅದ, ನೋಡೋಣ ರೀ. ಓಕೆ. ಅಭಿಮಾನಿಗಳೇ, ತಮಗೆಲ್ಲರಿಗೂ ಗೊತ್ತಿದೆ ಇವತ್ತಿನ ಕಾರ್ಯಕ್ರಮ ನಮ್ಮ ಹಿರಿಯ ಬಂಧುಗಳಾದಂಥ ಶ್ರೀಕಾಂತ್ ಹವನೂರವರ ನಿವೃತ್ತಿ ಕಾರ್ಯಕ್ರಮ. ಅವರ ಇಲಾಖೆಯಿಂದ ಅವರ ಮಿತ್ರರು ಬಂದಿದ್ದಾರೆ. ಅವರ ಅನಿಸಿಕೆಗಳನ್ನ ಶ್ರೀಕಾಂತ್ ಸರ್ ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರಂತೆ. ನಿಮ್ಮ ಹೆಸರು ಹೇಳಿ, ಆಮೇಲೆ ಒಂದೆರಡು ಮಾತಾಡ್ತಾರೆ. ಸರ, ನನ್ನ ಹೆಸರು ಹನುಮಂತ ವೆಂಕಟಪ್ಪ ಸಂಶಿ ಅಂತೇಳಿ. ನಾನು ಸೂಪರ್ವೈಸರ್ ಆಗಿ 1987ರಾಗ ನಾನು ಫಸ್ಟು ಅಪಾರ್ಟ್ಮೆಂಟ್ ಆಗಿದ್ದು. 1987ರಾಗ ಜೂನಿಯರ್ ಸ್ಟೆಂಟ್ ಕಂಪ್ನಿ. ನಾನು 2022 ಮೇ 31ಕ್ಕೆ ನಾನು ರಿಟೈರ್ಮೆಂಟ್ ಆಗಿದ್ದೀನಿ ಆ್ಯಸ್ ಎ ಸೂಪರ್ವೈಸರ್ ಅಂತೇಳಿ. ನಮ್ಮ ಶ್ರೀಕಾಂತ್ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ನ ಆತ್ಮೀಯ ಸ್ನೇಹಿತರು, ಅಗದಿ ಅಚ್ಚುಮೆಚ್ಚಿನ ಗೆಳೆಯ ಅಂತ ಅವರು ಹೇಳಕ್ಕೆ ಅಡ್ಡಿ ಇಲ್ಲ. ಅವರು ನಾವು 87 ಬ್ಯಾಚನೇ. ಅವರು ನಾವು ಕೂಡ ಒಂದು ಲಾಸ್ಟ್ ಸೆಕ್ಷನ್ದಲ್ಲಿ ಇಬ್ಬರು ಕೂಡ ಕೆಲಸ ಮಾಡಿದ್ವಿ. ಸಂಚಾರಿ ಶಾಖೆಯಲ್ಲಿ ಕೂಡ ನಾವು ಅವ್ರ ಒಂದು 10 ವರ್ಷ ಅವ್ರು ಕೂಡ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ನಮ್ಮ ಇದ್ರೊಳಗೆ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಬಾಂಧವ್ಯ ಇಟ್ಕೊಂಡು ಎಲ್ಲರಿಗೆ ಅಗದಿ ಬೇಕಾಗಿ ಕೆಲಸ ಮಾಡಿದಂಥ ನಮ್ಮ ಇವರು ಅವನವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ನನ್ನ ಅನಿಸಿಕೆ ಪ್ರಕಾರ. ಯಾಕಂತಂದ್ರೆ ಅವ್ರ ಸ್ವಭಾವ, ಯಾರ ಆಫೀಸರ್ಗೆ ಆಗಲಿ, ಯಾರು ನಮ್ಮ ಆಜು ಇದ್ದಂಥ ನಮ್ಮ ವರ್ಕರ್ಗಳಾಗಲಿ, ಯಾರು ನಮ್ಮ ಡ್ರೈವರ್ ಕಂಡಕ್ಟರ್ ಯಾರು ಬರಲಿ, ಎಲ್ಲರೂ ಕೂಡ ಸಹನ ಇರ್ತಂದ್ರೆ ಅಗದಿ ಒಳ್ಳೆ ಒಂದು ಕೋಆಪರೇಟ್ ಕೊಟ್ಟು ಅವರು ತಮ್ಮ ಒಂದು ಸರ್ವಿಸ್ 32 ವರ್ಷ ಸರ್ವಿಸ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಜಸ್ಟ್ ನಾವು ಇದನ್ನು ಹೇಳಿದ್ರು ಕಡಿಮೆ ಅನಿಸ್ತದೆ ನನಗೆ. ಆಮೇಲೆ ಅವರ ಇನ್ನು 39 ವರ್ಷ ಸರ್ವಿಸ್ ಮಾಡಿದ್ದು ಅವರ ಇನ್ನು ನಿವೃತ್ತಿ ಆಗ್ತದೆ ಇವಾಗ 31ನೇ ತಾರೀಕಿಗೆ. ಅವರ ನಿವೃತ್ತಿ ಜೀವನ ಒಂದು ಸುಖಕರವಾಗಿರಲಿ, ದೇವರು ಅವ್ರಿಗೆ ಒಳ್ಳೆ ಆಯುಷ್ಯರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಒಂದು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ರೀ, ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಐತಿ. ನನ್ನ ಹೆಸರು ವಾಸನಗೌಡ ಪಾಟೀಲ್ ಅಂತೀವಿ. ನಾನು ಶ್ರೀಕಾಂತ್ ಹವನೂರು ಅವರಿಬ್ಬರು ಜೊತೆಯಾಗಿ ನೇಮಕಾತಿ ಹೊಂದಿದವರು. ಮತ್ತು ಅವ್ರಿಗಿಂತ ಮುಂಚೆ ನಾನು ನಿವೃತ್ತಿ ಹೊಂದಿದ್ದೆ 3 ವರ್ಷ ಮುಂಚೆ. ಅವ್ರು ಈಗ ಆಗ್ತಾ ಇದ್ದಾರೆ. ಆ ಶ್ರೀಕಾಂತ್ ಅವರು ಅತ್ಯಂತ ಸ್ನೇಹಜೀವಿ, ಸರಳಜೀವಿ. ಅವ್ರು 39 ವರ್ಷಗಳ ಕಾಲ KSRTC ಅಂತ ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ನಿಜವಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿದ್ದಾರೆ. ಅವರ ಕೋರಿಕೆ ಇಷ್ಟೇ, ನೀವೆಲ್ಲರೂ ಬನ್ನಿ ನಮ್ಮ ನಿವೃತ್ತಿ ಸಮಾರಂಭಕ್ಕೆ, ನಿಮ್ಮ ಹಾರೈಕೆ ಕೊಡ್ರಿ, ನಿಮ್ಮ ಹಾರೈಕೆ ನಮಗೆ ಶ್ರೀರಕ್ಷಾ ಅಂತ ಹೇಳಿದಾರೆ. ಆ ಪ್ರಕಾರ ಅವ್ರ ಮುಂದಿನ ಜೀವನ ಉಜ್ವಲವಾಗಲಿ, ಅವರ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ ಅವ್ರಿಗೆಲ್ಲರ ಪರವಾಗಿ ಅವ್ರಿಗೆ ಹಾರೈಸ್ತೀವಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಾವು GS ಕಾಳೆ ಅಂತೇಳಿ ವಿಭಾಗೀಯ ಕಾರ್ಯಾಗಾರ ವರ್ಕ್ಶಾಪ್ನಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀವಿ. ಅವನೂರು ಅವರು ಹೇಳ್ಬೇಕಂತಂದ್ರೆ ಅವ್ರ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ, ನಾವು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದು ಬಾಂಧವ್ಯ ಹೆಂಗೈತೆ ಅಂತಂದ್ರೆ, ಪಾಪ ಮೊನ್ನೆ ರಿಟೈರ್ಮೆಂಟ್ ಕಾರ್ಯಕ್ರಮ ಇದೆ ಅಂತೇಳಿ 8 ಕಿಲೋಮೀಟರ್ ಆಟೋನಗರ್ ವರ್ಕ್ಶಾಪ್ಗೆ ಬಂದರು, ಕಾರ್ಡ್ ತಗೊಂಡು. ಮೆಕ್ಯಾನಿಕ್ ಜನರಿಗೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರು. ಆ್ಯಕ್ಚುಲಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಮೆಕ್ಯಾನಿಕ್ ಸೆಕ್ಷನ್ ಬಂದು ಪ್ರತಿಯೊಬ್ಬರಿಗೂ ಭೇಟಿಯಾಗಿ ನಮ್ಮ ರಿಟೈರ್ಮೆಂಟ್ ಕಾರ್ಯಕ್ರಮ ಇದೇರಿ, ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತೇಳಿ ಭಾಳ ಕಳಕಳಿಯಿಂದ ಕೇಳ್ಕೊಂಡ್ರು. ಯಾಕಂತಂದ್ರೆ ಅವ್ರ ಭಾವನೆ ನೋಡ್ರಿ, ಒಬ್ಬ ಆಫೀಸರ್ ಆಗಿ ಒಂದು ಮೆಕ್ಯಾನಿಕ್ ಬಗ್ಗೆ ಜಾಸ್ತಿ ಗೌರವ ಕೊಟ್ಟು ನಮಗೆ ಬಂದಿದ್ದಾರೆ. ಮತ್ತು ಶಾಂತ ಸ್ವಭಾವದವರು ಕೆಲಸದಲ್ಲಿ ಅಂದ್ರೆ ಶಾಂತ ಸ್ವಭಾವದವರು, ಬರೀ ಸರ್ ಇಡೀ ಶಾಂತ ಸ್ವಭಾವದವರು ಅವರು. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವ್ರ ದೇವರು ಆರೋಗ್ಯ, ಆಸ್ತಿ, ಐಶ್ವರ್ಯ ಅಂತ ನೀವಿದ್ದೀರಿ, ಕೊಡ್ತಾರೆ ದೇವರು. ಈ ಹೇಳಿ ನನಗೆ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಮಾತಾಡಿದ್ರಿ. ಯಾಕಂದ್ರೆ ಸರ್ ಅವ್ರ ಬಗ್ಗೆ ಪರಿಚಯ ನಮಗೆ ಇವಾಗ ಆಗುತ್ತೆ. ಸರ್ ಇಷ್ಟೆಲ್ಲ ನೀವು ಮಾತುಗಳು ಮಾತಾಡ್ತಾ ಇದ್ದಿಲ್ಲ, ಮಾತುಗಳು ಕೇಳಂತಲೇ ಅದು ಎಷ್ಟು ಇದಾಗ್ತಾ ಇದೆ. ನಿಜಾನ ಅವ್ರು ಆ ರೀತಿನ ಅದಾರ, ಸ್ಪೆಷಲ್ ಅದಾರ. ಮೇಡಮ್ ನಮಸ್ಕಾರ. ಇವರು ನಮ್ಮ ಬ್ರದರ್ ಅಂತಾನೆ ಹೇಳಬೇಕು, ಶ್ರೀಕಾಂತ್ ಹವನೂರು. ನಾನು ಕಳೆದ 1.5 ವರ್ಷದಿಂದ ಮಾತ್ರ ಅವ್ರನ್ನ ನೋಡ್ತಾ ಇದ್ದೀನಿ. ನಾನು ಬೆಳಗಾಂ ಡಿವಿಷನ್ಗೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರದ್ದು ನಿವೃತ್ತಿ ಅಂತಂದರೆ ನಮಗೂ ಸಹ ನಂಬಕ್ಕಾಗ್ತಾ ಇಲ್ಲ. ಅಷ್ಟೊಂದು ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾರೆ. ಅದೇ ರೀತಿ ಸೌಮ್ಯ ಸ್ವಭಾವದವರು. ನಿಜವಾಗ್ಲೂ 40 ವರ್ಷಗಳ ಸೇವೆ ಸಲ್ಲಿಸಿನೂ ಸಹ ಅವರು ಸಂಸ್ಥೆ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ಸಿಬ್ಬಂದಿಗಳ ಬಗ್ಗೆ ಆಗಲಿ ಅಪಾರವಾದ ಒಂದು
ಪ್ರೀತಿ, ಕಾಳಜಿ, ಕಳಕಳಿಯಿಂದನೇ ಇದ್ದಾರೆ. ನಿಜವಾಗ್ಲೂ ಅವರು ಈಗಾಗಲೇ ಹೇಳಿದ್ರು ನಮ್ಮ ಇವರು ಕಾಳೆಯವರು. ಅದೇ ರೀತಿ ಅವರು ಯಾವ ರೀತಿ ಅಂತಂದ್ರೆ ಮಗು ತರ ಸ್ವಭಾವದವರು. ನಿಜವಾಗ್ಲೂ ಅವ್ರ ಬಗ್ಗೆ ನಮ್ಗೆ ಹೇಳ್ಬೇಕಂತಂದ್ರೆ ಬಹಳ ಅತ್ಯಂತ ಆತ್ಮೀಯರು. ಅವ್ರು ನೋಡ್ತಿದ್ದಂಗೆನೆ ಹಸನ್ಮುಖಿಗಳು. ಹಾಗಾಗಿ ಅವರು ನಿವೃತ್ತಿ ಆಗ್ತಾ ಇರೋದು ನಮ್ಮ ಒಂದು ಸಿಬ್ಬಂದಿ ಶಾಖೆಯಲ್ಲಿ ನಾವು ಒಳ್ಳೆಯ ಆತ್ಮೀಯರನ್ನ ಇವತ್ತು ಕಳ್ಕೊಳ್ತಾ ಇದ್ದೀವಿ. ಆದರೂ ಸಹ ಅವರು ನಿವೃತ್ತಿ ಅಂತಂದಾಗ ನಾವು ಅನಿವಾರ್ಯ ಸಂಸ್ಥೆ ನಿಯಮಾವಳಿ ಪ್ರಕಾರ ನಾವು ಅವ್ರನ್ನ ನಿವೃತ್ತಿಗೊಳಿಸಬೇಕಾಗ್ತದೆ. ಅವರ ನಿವೃತ್ತಿ ಜೀವನ ಅತ್ಯಂತ ಸುಖಕರ, ಸಮೃದ್ಧವಾಗಿ ಹಾಗೂ ಆರೋಗ್ಯದಾಯಕವಾಗಿರ್ಲಿ ಅಂತ ಹೇಳಿ ನಾನು ನಮ್ಮ ಸಂಸ್ಥೆಯ ಪರವಾಗಿ ಆಶಿಸ್ತೀನಿ. ಸ್ನೇಹಿತರಾದ ಶ್ರೀ ಶ್ರೀಕಾಂತ್ ಅವರು ಸುಮಾರು 30 ವರ್ಷ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಯಾಕಂದರೆ ಅವ್ರ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಿವೃತ್ತ ಸಿಬ್ಬಂದಿಗಳು, ನಮ್ಮ ಆಡಳಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ. ಮತ್ತು ಹಾವನೂರವರು ಆರೋಗ್ಯ ನೋಡಿದ್ರೆ ರಿಟೈರ್ಮೆಂಟ್ ಅನ್ಸಾಗಿಲ್ಲ, ಏನೋ ಹುಡುಗನಿಗತೆ ಕಾಣ್ತಾರೆ. ಅವ್ರ ದೇವರು ಒಳ್ಳೆ ಆರೋಗ್ಯ ಹಚ್ಕೊಳ್ಳಿ ಅಂತ ತಿಳ್ಕೊಂಡು ಖುಷಿ ಆಯ್ತ್ರಿ. ಅವರು ಟೀಚರ್ ಅಂತ ಕೆಲಸ ಮಾಡಿದ್ದಾರೆ. ಊರಿನವರಾಗಿದ್ದಾರೆ ಅಂತ ನಮ್ಮ ಬಗ್ಗೆ ಎರಡು ಮಾತು ಮಾತಾಡ್ತೇನೆ ಸರ್. ಮಾತಾಡ್ರಿ. मराठी. नमस्कार, मी SR पाटील. विशेष ओळख म्हणजे आम्ही एका गावचे ह्यांचे वडील माझे गुरु. त्यांचे वडील त्यावेळेला आम्ही प्राथमिक शाळेत होतो. मी मराठी शाळेत, आमचे वडील कन्नड शाळेत होते. आमचा गावचा जायचा रस्ता एकाच गावचा आहे. त्यांना मी लहानपणी बघत होतो, अगदी 4-5 वर्ष असताना. ज्यावेळेला हे कोयंपूर नगरला राहायला आले आणि वाटेत मला एक दोन विचारले तरी तर तो नवगडचे काय त्यांच्या चेहऱ्याकडे बघितलं नाही. होय म्हटलं नाही. मग तुम्ही कोण? मग ओळखाय की म्हणा लागले. लहानपणी का ओळखलं, लहानपणी वडिलाबरोबर ते पोट धरून जाणार. मग मला त्यांनी सांगितलंय की मी हनुमंतरावांचा चिरंजीव. हो म्हटलं स्वामी. त्या विशेष सांगायचं म्हणजे आमचे वडील त्यावेळेला आम्ही कन्नड, मराठी, उर्दू आणि इंग्लिशची अशा 4 शाळा एकत्र ठिकाणी होत्या. जवळजवळ 50 ते 60 शिक्षक. 2-4 शाळांच्या शिक्षकांचे संबंध इतके चांगले होते की हे मराठी शाळेतलं आहे का कन्नड शाळेतलं आहे का उर्दू शाळेतलं आहे असं कुणालाही समजत नव्हतं. एकत्र आमचा मातपेटी वगैरे व्हायचं बुधवार. त्यामुळं मी मराठी भाषिक असलो तरी आमच्या वडिलांच्या बद्दल आमच्यात एक प्रकारचं अंतकरणातून प्रेम. आणि ह्यानी मला ओळखले. आज दिवसाला मला भेटते ह्यानी. फार वर्षानं मला ह्यानी स्वतः ओळखले. मी काय ह्यांना ओळखू शकले नाही. आणि आता मला भेटता सकाळच्या वेळेला वगैरे आमच्या चेहऱ्याकडे बघून इतका आनंद वाटते मला. त्यांना अनेक संकट वगैरे आली तरी पण त्यांनी संकटावर मात करून आपला संसार फार सांगितले. त्यांनी काल बघून मला तुम्ही पण बोलले होते. अशी माणसं फार क्वचित हिरानं संसार करणारी माणसं फार क्वचित हातबल झाली नाही ते. म्हणून आपला संसार त्यांनी व्यवस्थित चालवलं. असंच त्यांना दीर्घायुष लाभो असं मी ईश्वर त्यांनी प्रार्थना. थँक्यू सर. थँक्यू. छान बोलला सर. मला अंतकरणातून फार बोलायची इच्छा झाली. ಗೋಪಾಲ್ ಸೋಮಪಾಲ್ ಲಂಬಾಣಿ ಅಂತ ಹೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಅವ್ರು ನಮ್ಮ ಸಂಘದ ಮೊದಲಾಗಿ ಸಂಘದ ಸದಸ್ಯರು ಇದ್ರು ಅವರು. ಮತ್ತೆ ನಮ್ಮ ಸಂಘದ ಒಳ್ಳೆ ಒಡನಾಡಿ ಅವರು. ಯಾಕಂತಂದ್ರೆ ಜನ ಕುಡಿದಿರಲ್ಲ, ಅವ್ರ ಒಳ್ಳೆ ಗುಣಗಳಿಂದ ಜನ ಕೊಡ್ತಾರೆ. ಜನ ಕೊಡೋದು ಅಷ್ಟು ಸುಲಭ ಅಲ್ಲ. ಯಾಕಂತಂದ್ರೆ ಮನುಷ್ಯ ಮಾಡಿದಂತ ಒಳ್ಳೆಯ ಕಾರ್ಯಗಳಿಂದ ಜನಗಳು ಕೊಡ್ತಾರೆ. ಅದ್ರ ಸಲುವಾಗಿ ಅವರಿಗೆ ಮುಂದಿನ ಅವ್ರ ನಿವೃತ್ತಿ ಜೀವನ ಸುಖಕರ ಮತ್ತು ಸುಖಮಯವಾಗಲಿ ಅಂತ ಹೇಳಿ ಹಾರೈಸುತ್ತಾ ನಾವು ಇವತ್ತು ಸಂಘದ ವತಿಯಿಂದ ಅವ್ರಿಗೆ ಬೀಳ್ಕೊಡಕ ಬಂದಿದ್ದೇವೆ. ಸಂಘದ ಇವರು ನಮ್ಮ ಇದು ಅಧ್ಯಕ್ಷರು, ನಾವು ಪ್ರಧಾನ ಕಾರ್ಯದರ್ಶಿ, ಸಂಘದ ಇವರನ್ನು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಅವ್ರು ಒಳ್ಳೆ ಇದರಿಂದ ನಾವು ಎಲ್ಲರೂ ಕೂಡಿ ಇದು ಮಾಡ್ಲಿ ಅಂತ, ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹಾರೈಸುತ್ತಾ ನಾವು ಧನ್ಯವಾದ ರೀ. ನಿಮ್ಗೆ ಚೆನ್ನಾಗಿ ಮಾತಾಡಿದ್ರಿ. ವಿಭಾಗಿ ಕಚೇರಿ ಸಹಾಯಕ ಅಂತ ಅವನೂರು ಸರ್ ನಂದು 2007 ಅಪಾಯಿಂಟ್ಮೆಂಟ್ ನಂತ. ಅವನೂರು ಸರ್ ಅಕೌಂಟ್ಸ್ನಲ್ಲಿ ಇದ್ದಾಗಿಂದ ನಮಗೆ ಪರಿಚಯ. ನಮ್ಮ ತಂದೆಯವರು ಇದೇ ಡಿಪಾರ್ಟ್ಮೆಂಟ್ನಾಗ ಇದ್ದಾಗಿಂದ ಅವ್ರಿಗೆ ನಮಗೆ ಒಡನಾಟ. ಸಾಹೇಬ್ರಿಗೆ ಭಾಳ ಮುಕ್ತ ಮನಸ್ಸಿನಿಂದ ಕೆಲಸವನ್ನು ಮಾಡಿದ್ದಾರೆ. ಸಂಸ್ಥೆನಾಗ ಯಾರಿಗೂ ತಿರಸ್ಕಾರ ಮಾಡೋದಾಗ್ಲಿ ಅಥವಾ ಅವಾಚ್ಯ ಶಬ್ದದಿಂದ ಮಾತಾಡೋದಾಗ್ಲಿ ಅಂಥದ್ದು ಯಾವುದೂ ಇಲ್ಲ. ಯಾರು ಅವ್ರಿಗೆ ಬೇದ್ರು ಹ್ಞೂ ರೀ ಮಾಡಿಕೊಡ್ತೇನೆ ಅಂತ ಅಂದ ಕೆಲಸಗಳು. ನನ್ನ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರವೀಣವಾಗಿ ಅವರ ಸಂಸ್ಥೆನಾಗ ದುಡಿದಾರು. ನಮ್ಮ ಸಂಘದ ಒಂದು ಹಿರಿಯ
ಸದ್ಯ ಮುಖಂಡರ ಅಂತ ನಾವು ಭಾವಿಸ್ತೇವೆ ಅವರಿಗೆ. ಸಂಘ ಸದಸ್ಯ ಅಲ್ಲ, ನಮ್ಮ ಹಿರಿಯ ಒಬ್ಬ ಸಂಘದ ಮುಖಂಡರ, ನಮ್ಮ ಪ್ರಸಿದ್ಧ ಮುಖಂಡರ ಸಂಘ ಬೆಳಗಾವಿ ಭಾಗದ ಒಬ್ಬ ಸಂಘದ. ಈಗ ನಿವೃತ್ತಿ ಆದ್ರೂ ಸಹ ಈಗ ಹಿಡಿದು ಸರ್ ನಮ್ಮ ಸಂಘಟನೆ ಬರಿಪ ಅಂದ್ರೆ ಬ್ಯಾರೆ ನಂಗೆ ಕೆಲಸ ಒತ್ತಡ ಭಾಳ ಐತ್ರಿ, ಆಗುದಿಲ್ಲ, ನಿಮ್ಮ ಬೆಳೀರಿ ಮಾಡ್ರಿ ಅಂತ ನಾವು ನೀವು ಇದ್ದೀವಿ ಅಂತಿದ್ರೆ. ಆದ್ರೆ ಈಗ ನಿವೃತ್ತಿ ಆಗ್ಯಾರು, ಈಗ ಫುಲ್ ನಮ್ಮ ಸಂಘಟನೆ ನಾವು ಕೆಲಸ ತಗೋತೇವೆ ಅವ್ರಿಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಚಪ್ಪಾಳೆ ಬಾರಿಸಿ ಎಲ್ಲರಿಗೂ ಭಾಳ ಖುಷಿ ಆಯ್ತು. ಓಕೆ ಸರ್, ನೀವು ಕಾರ್ಯಕ್ರಮ ಮುಂದುವರಿಸಿ ಸರ್, ಮತ್ತೆ ಮಾತಾಡೋಣ. ಕಾರ್ಯಕ್ರಮ ಶುರು ಮಾಡೋಣ ಈಗ. ನೋಡಿ, ಅವ್ರ ಧ್ವನಿ ಕೇಳಾಕ ನಾನು ಕುತೂಹಲ. ಆಂಕರಿಂಗು ಮತ್ತೆ ಎಷ್ಟು ಜನ ಬಂದಿದ್ದಾರೆ, ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಕುತ್ಕೊಳ್ರಿ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆಯ ಶುಭಾಶಯಗಳು. ಇವತ್ತಿನ ದಿನ ಒಂದು ವಿಶೇಷ ಅನ್ಬೋದು, ಜೊತೆಗೆ ವಿಶೇಷ ಕ್ಷಣಗಳಿಗೆ ನಾವು ನೀವೆಲ್ಲ ಸಾಕ್ಷಿ ಆಗ್ತಾ ಇದೀವಿ. ಒಂದ್ ಕಡೆ ಖುಷಿ ಆಗುತ್ತೆ, ಮತ್ತೊಂದ್ ಕಡೆ ನೋವಾಗುತ್ತೆ. ಭಾವನಾತ್ಮಕವಾದ ಒಂದು ಸಮಾರಂಭ ಇದು. ಯಾಕೆಂದ್ರೆ ಒಂದಲ್ಲ ಎರಡಲ್ಲ 39 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಒಂದು ಸಂಸ್ಥೆಯ ಉದ್ಯೋಗಿಯಾಗಿ ಆ ಸಂಸ್ಥೆಯ ಶ್ರೇಯೋಭಿವೃದ್ಧಿಯಲ್ಲಿ ತಾನು ಕೂಡ ಒಂದು ಮಹತ್ವದ ಪಾಲನ್ನ ವಹಿಸಿ, ಒಂದು ವಿಶೇಷವಾದ ಪಾತ್ರವನ್ನ ವಹಿಸಿ ಇದೀಗ ಸೇವಾ ನಿವೃತ್ತಿಯನ್ನ ಹೊಂದ್ತಾ ಇರುವಂತ ಶ್ರೀಕಾಂತ್ ಹಾವನೂರ್ ಸರ್ ಅವರಿಗೆ ಶುಭ ಹಾರೈಸೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಆದ್ರೆ ಸೇವಾ ನಿವೃತ್ತಿ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ. ನಾಳೆ ಬೆಳಗ್ಗೆ ಎದ್ದು ನಾನು ಆಫೀಸಿಗೆ ಹೋಗ್ಬೇಕಿಲ್ಲ ಅನ್ನೋದು ಒಂದ್ ಕಡೆ ಸಮಾಧಾನ ಅನಿಸ್ಬೋದು, ಆದ್ರೆ ಅದು 1 ಗಂಟೆ 2 ಗಂಟೆಗಳ ಕಾಲ ಮಾತ್ರ. ಮತ್ತೆ ಇಷ್ಟು ವರ್ಷಗಳ ಸೇವೆ ಸಲ್ಲಿಸಿದಂತ ಆ ಒಂದು ಸಂಸ್ಥೆ ಇರ್ಬೋದು, ಆ ಒಂದು ಸಹೋದ್ಯೋಗಿಗಳಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಪದೇ ನೆನಪಾಗ್ತಾರೆ, ಮನಸ್ಸನ್ನ ಕಾಣ್ತಾರೆ. ಆದ್ರೂ ಕೂಡ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅನಿವಾರ್ಯವಾದಂತ ಘಟ್ಟ ಇರ್ಬೋದು. ಹಿರಿಯ ಅಧಿಕಾರಿಗಳ ಒಂದು ಸಹಯೋಗವನ್ನ ನೆನೆಯುವಂತ, ಸಹೋದ್ಯೋಗಿಗಳ ಪ್ರೀತಿಯನ್ನ ಮಮತೆಯನ್ನ ಸ್ಮರಿಸುವಂತಹ, ಜೊತೆಗೆ ಇಂದು ಶುಭ ಹಾರೈಸೋದಕ್ಕೆ ಬಂದಿರುವಂತ ನಿಮ್ಮೆಲ್ಲರ ಪ್ರೀತಿಯನ್ನ, ಅಭಿಮಾನವನ್ನ ಸದಾ ಮನಸ್ಸಿನಲ್ಲಿರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಅವಿಸ್ಮರಣೀಯಗೊಳಿಸುವಂತ ಪ್ರಯತ್ನ ನಮ್ಮೆಲ್ಲರದ್ದು. ಈಗಾಗ್ಲೇ ಹಾವನೂರ್ ಸರ್ ಅವರಿಗೆ ಶುಭ ಹಾರೈಸೋದಕ್ಕೆ ಇಲಾಖೆ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಅವರನ್ನ ಬಹಳಷ್ಟು ಗೌರವದಿಂದ ಸ್ವಾಗತಿಸ್ತೀನಿ. ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ನಿಮ್ಗೂ ಕೂಡ ಹಾವನೂರ್ ಪರಿವಾರದ ವತಿಯಿಂದ ಸ್ವಾಗತ. ಸ್ನೇಹಿತ ವರ್ಗದವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದು, ಯಾಕೆಂದ್ರೆ ನೀವಿಲ್ಲದೆ ಈ ಒಂದು ಕಾರ್ಯಕ್ರಮ ಅಪೂರ್ಣ ಅನ್ಸುತ್ತೆ. ಇನ್ನು ಪರಿವಾರ, ಇಡೀ ಪರಿವಾರಕ್ಕೆ ಇದು ಒಂದು ಸಂಭ್ರಮದ ಕ್ಷಣ, ಹೆಮ್ಮೆಯ ಕ್ಷಣ. ನಿಮ್ಮನ್ನೆಲ್ಲ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ ಇಡೀ ಪರಿವಾರದವರು. ಆಗಮಿಸಿರುವ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ನಾ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿರುವಂತ ನಾನು ಸುನೀತಾ ದೇಸಾಯಿ, ಇವತ್ತಿನ ಕಾರ್ಯಕ್ರಮದ ನಿರೂಪಕಿ. ಇದೀಗ ಆಗಮಿಸ್ತಾ ಇರುವಂತ ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಅತಿಥಿಗಳನ್ನ ಬರಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ KL ಗುಡನವರ್ ಸರ್, ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಬೆಳಗಾವಿ ಸರ್, ತಮ್ಮ ಆಗಮನ ನಿಜಕ್ಕೂ ಕೂಡ ನಮ್ಗೆ ಬಹಳಷ್ಟು ಸಂತೋಷವನ್ನ ತಂದಿದೆ. ಅದೇ ರೀತಿ ಶ್ರೀಮತಿ ನಾಗಮಣಿ ಮೇಡಮ್, ಆಡಳಿತಾಧಿಕಾರಿಗಳು, ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸುರೇಶ್ ಸಾಕ್ಲಿ ಸರ್, ಸೇವಾ ನಿವೃತ್ತ ಸೂಪರಿಂಟೆಂಡೆಂಟ್ ಸೆಂಟ್ರಲ್ GST ಸರ್, ತಾವು ಕೂಡ ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೂಡ ಹಾವನೂರ್ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲರ ಚಪ್ಪಾಳೆಗಳೊಂದಿಗೆ ಪರಿವಾರದ ವತಿಯಿಂದ ಈ ಒಂದು ಅಪರೂಪದ ಆತ್ಮೀಯ ಸನ್ಮಾನ. ಮಗಳಂತಿರುವಂತ ಸೊಸೆ, ಮುದ್ದಿನ ಮಗ, ಜೊತೆಗೆ ಇಡೀ ಮನೆಗೆ ಕಳೆಯಾಗಿರುವಂತ ಪೂಜಾ ಮತ್ತು ಪೂರ್ವ ಮತ್ತು ಮಗನಂತಿರುವಂತಹ ಅಳಿಯ, ಈ ಎಲ್ಲ ಪರಿವಾರದಿಂದ ಈ ಒಂದು ಆತ್ಮೀಯವಾದಂತಹ ಸನ್ಮಾನ. 39 ವರ್ಷಗಳ ಕಾಲ ಒಂದು ಡ್ಯೂಟಿ ಅಲ್ಲ, 3 ಡ್ಯೂಟಿಗಳನ್ನ ಸರ್ ಮಾಡಿದ್ದಾರೆ. ಒಂದು KSRTCಯಲ್ಲಿ ಒಬ್ರು ತಂದೆಯಾಗಿ, ತಾಯಿಯಾಗಿ ಕೂಡ ಸಲ್ಲಿಸಿದಂತ ಒಂದು ಸೇವೆಗೆ ಈ ಒಂದು ಅಭಿನಂದನೆಗಳು ಸಲ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು ಬರಲಿ. ಸಮಯ ಬರೀ ನಮ್ಗೇನ್ ಗೊತ್ತಿರುತ್ತೆ, ಕಂಡಕ್ಟರ್ ಡ್ರೈವರ್ಗಳಿದ್ರೆ, ಇಷ್ಟೆಲ್ಲ ಹಿರಿಯ ಅಧಿಕಾರಿಗಳು ಅಂತ ಗೊತ್ತಿರೋದಿಲ್ಲ. ಇನ್ನೊಂದು ಅಲ್ಲಿನ ಒಂದು ವಿಶೇಷ ಆಕರ್ಷಣೆ ಅಂದ್ರೆ ಅಲ್ಲಿನ ಒಂದು ಸಿಂಗರ್ಸ್. KSRTCಯಲ್ಲಿ ಆ ಖಾಕಿಯೊಳಗೆ ಸಾಕಷ್ಟು ಅದ್ಭುತವಂತ ಕೋಗಿರಂತ ಸಿಂಗರ್ಸ್ ಇದ್ದಾರೆ. ಇವರ ಒಂದು ಹಾಡುಗಳನ್ನು ನಾನು ಕೂಡ ಕಳೆದ 20 ವರ್ಷಗಳಿಂದ ಕೇಳ್ತಾ ಬಂದಿದ್ದೀನಿ. ಒಬ್ಬ ನಿರೂಪಕಿಯಾಗಿ ಕೂಡ ಇರ್ಬೋದು, ಒಬ್ಬ ಪತ್ರಕರ್ತೆಯಾಗಿ ಕೂಡ ಇರ್ಬೋದು. ಸೊ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅಜಿತ್ ಕುಮಾರ್ ಸರ್ ಇವರನ್ನ ನಾನು ಬರಮಾಡಿಕೊಳ್ತಾ ಇದ್ದೇನೆ.
ಪ್ರಾರ್ಥನೆಯೊಂದಿಗೆ ತಾವು ಈ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನ ನೀಡಬೇಕು ಅಂತ ಕೋರಿಕೆ. ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವಂತಹ ನನ್ನ ನೆಚ್ಚಿನ ಗೆಳೆಯ ಆತ್ಮೀಯರಾದಂತಹ ಶ್ರೀ ಶ್ರೀಕಾಂತ್ ಹಾವನೂರ್ ಇವರ ಈ ಸಮಾರಂಭದ ಪ್ರಯುಕ್ತ ಈ ಸಮಾರಂಭಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ತಮ್ಮ ನೆಚ್ಚಿನ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದಂತಹ ಗುಡೇಂದ್ರ ಸಾಹೇಬರಿಗೆ ನಾ ಆತ್ಮೀಯದಿಂದ ಹಾಗೂ ನಮ್ಮ ಎಲ್ಲ ಕಾರ್ಮಿಕ ವತಿಯಿಂದ ಸಿಬ್ಬಂದಿ ವತಿಯಿಂದ ಆತ್ಮೀಯಿಂದ ಸ್ವಾಗತ ಕೋರುತ್ತೇನೆ. ದೇಶ್ ಪಾಟೀಲ್ ಅವರಿಂದ ಹೋಗುತ್ತ ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳಾದ ಅವರು ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಂದಿದ್ದಾರೆ ಅವ್ರಿಗೂ ಕೂಡ ಸಂಸ್ಥೆ ವತಿಯಿಂದ ಹಾಗೂ ನಮಗೆಲ್ಲ ಕಾರ್ಮಿಕ ಸಿಬ್ಬಂದಿಗಳ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ದರ್ಶಿಗಳು ಮೊನ್ನೆ ತಾನೇ ಆಯ್ಕೆ ಆದ್ರು ಸರ್, ಅಭಿನಂದನೆಗಳೊಂದಿಗೆ ತಮಗೆ ಸ್ವಾಗತ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಸುರೇಶ್ ಸಾಂಗ್ಲಿ ಸೂಪರಿಂಟೆಂಡೆಂಟ್ ರಿಟೈರ್ಡ್ ಅವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಎಲ್ಲ ಕಾರ್ಮಿಕ ಸಿಬ್ಬಂದಿಗಳ ವತಿಯಿಂದ ಅವರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಬಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತು. ಅವರು ಚಿಕ್ಕೋಡಿ, ಹಾವೇರಿ, ಧಾರವಾಡ ಹಾಗೂ ಬೆಳಗಾವಿ ವಿಭಾಗದಲ್ಲಿ 29 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ಕರ್ತವ್ಯ ನಿಷ್ಠೆ ಇರ್ಬೋದು, ಸರಳತೆ ಇರ್ಬೋದು, ಅವರ ಒಂದು ಮುಗ್ಧತೆ ಇರ್ಬೋದು, ಅವರ ಒಂದು ವ್ಯಕ್ತಿತ್ವ ಸದಾಕಾಲ ಎಲ್ರಿಗೂ ಕೂಡ ಅದನ್ನ ಆಕರ್ಷಿಸಿದೆ. ಪ್ರತಿಯೊಬ್ಬರೊಂದಿಗೂ ಕೂಡ ಅವರು ಬಹಳಷ್ಟು ಆತ್ಮೀಯವಾಗಿ ಇರ್ತಾರೆ. ಅಷ್ಟೇ ಅಲ್ಲದೆ 5 ಮಕ್ಕಳ ತುಂಬು ಪರಿವಾರದಲ್ಲಿ ಹುಟ್ಟಿದ್ರು. ಅದೇ ರೀತಿ ಯಾವುದೇ ಒಂದು ಕಷ್ಟಗಳು ಬಂದಾಗ ಕೂಡ ನಗು ನಗುತ್ತೆ ಸಮಾಧಾನದಂತೆ ಸ್ವೀಕರಿಸಿದವರು ಅವರು. ಸರ್ ಈಗ ಸೇವಾ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಒಂದ್ ರೀತಿ ನೋಡಿದ್ರೆ ಖುಷಿಯ ಸಂಗತಿ, ನಾನು ಆಗ್ಲೇ ಇದೆ, ಭಾವನಾತ್ಮಕವಾದ ಒಂದು ಸನ್ನಿವೇಶ ಕೂಡ ಹೌದು. ಇವರ ಒಂದು ಪರಿವಾರದ ಪುಟ್ಟ ಪರಿಚಯ ಒಂದೇ ಒಂದು ನಿಮಿಷದಲ್ಲಿ ಕೂಡ ಬಯಸ್ತೀನಿ. ಹಿರಿಯ ಮಗಳು ಪೂಜಾ ಬಿ ಸಿವಿಲ್ ಓದಿದ್ದಾರೆ, ಜೊತೆಗೆ ಸರ್ವೇರ್ ಆಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಪತಿ ಕೂಡ ಇಲ್ಲೇ ಇದ್ದಾರೆ. ಸರ್ ಅವರು ಕೂಡ ಅಳಿಯ ಅಲ್ಲ ಮಗನಾಗಿದ್ದಾರೆ ಇಡೀ ಪರಿವಾರಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ತಾವು ಈ ಕಾರ್ಯಕ್ರಮಕ್ಕೆ ಬಂದ್ರಿ. ಇನ್ನು ಪ್ರವೀಣ್ ತಂದೆಯ ಪ್ರತಿರೂಪ ಅಂತ ಹೇಳ್ಬೋದು, ಬಹಳಷ್ಟು ಸ್ನೇಹಜೀವಿ, ಪ್ರತಿಯೊಬ್ಬರನ್ನು ಕೂಡ ತಮ್ಮ ಪರಿವಾರದ ಭಾಗ ಅಂತ ನೋಡ್ಕೊಳ್ಳುವಂತ ಹುಡುಗ. ಪತ್ನಿ ರಾಣಿ ಬರ್ತಾ ಇದ್ದಾರೆ. ರಾಣಿ ಅಂತ ಸ್ವಭಾವ ಅವರದ್ದು. ಇವರು ಕೇವಲ ಸೊಸೆಯಲ್ಲ, ಮಗಳಾಗಿ ಈ ಮನೆಗೆ ಆಧಾರ ಸ್ತಂಭವಾಗಿದ್ದಾರೆ. ಇನ್ನು ಕೊನೆಯ ಮಗಳು, ಮುದ್ದಿನ ಮಗಳು ಪೂರ್ವ, ಅವರು ಕೂಡ ಇಲ್ಲಿದ್ದಾರೆ. ಸೊ ಇಡೀ ಪರಿವಾರವನ್ನ, ಮಕ್ಕಳನ್ನ ತಂದೆಯಾಗಿ ತಾಯಿಯಾಗಿ ಸಲುಹಿದಂತ ಮಾತೃಜೀವಿ ಅವರು. ಇವರಿಗೆ ನಾವೆಲ್ಲರೂ ಕೂಡ ಇವತ್ತು ಬಹಳಷ್ಟು ಗೌರವದಿಂದ ಒಂದು ಸನ್ಮಾನ ಮಾಡೋ ಮೂಲಕ ಅವರಿಗೆ ಸೇವಾ ನಿವೃತ್ತಿಯ ಶುಭ ಹಾರೈಸ್ತಾ ಇದ್ದೀವಿ. ಸೊ ಇವತ್ತು ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರ ಮಾತುಗಳನ್ನ ಕೇಳುವಂತ ಸಮಯ. ಮೊಟ್ಟ ಮೊದಲಿಗೆ ಶ್ರೀ KL ಗುಡನ್ನವರ್ ಸರ್, ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ತಾವು ಆಗಮಿಸಿದ್ದೀರಿ, ಬಹಳಷ್ಟು ಖುಷಿ ಆಯ್ತು. ಸಾಹೇಬರ ಬಗ್ಗೆ ತಮ್ಮ ನುಡಿಗಳನ್ನ, ತಮ್ಮ ಅನುಭವಗಳನ್ನ, ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಗಣ್ಯಮಾನ್ಯರೇ, ನಮ್ಮ ಅಧಿಕಾರಿ ಬಳಗದವರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ನಮ್ಮ ವಿಭಾಗದ ಕಾರ್ಮಿಕ ಬಾಂಧವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ ಹಾಗೂ ಮುದ್ದು ಪುಟಾಣಿ ಮಕ್ಕಳೇ. ಶ್ರೀಕಾಂತ್ ಹಾವನೂರ್ ಅವ್ರ ಬಗ್ಗೆ ಹೇಳೋದೇನಪ್ಪ ಅಂತಂದ್ರೆ, 2015ರಲ್ಲಿ ನಾನು ಬೆಳಗಾವಿ ವಿಭಾಗದವರಿಗೆ ನೇಟಿವ್ ಆಗಿದ್ದೆ. ಅಲ್ಲಿ ನಾಡ್ಜಿ ಅಂತೇಳಿ ಒಬ್ಬರು RNT ಕೇಸ್ ವರ್ಕರ್ ಇದ್ರು. ಬಹಳ ತುಂಬಾ ದಿನಗಳಿಂದ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಸೊ ಅವ್ರಿಗೂ ಕೂಡ ಇದೇ ರೀತಿ ಒಂದು ನಿವೃತ್ತಿ ಆಗ್ತಾ ಇತ್ತು. ಆ ಸಂದರ್ಭ ಬಂದವಾಗ ಆ ಟೇಬಲ್ ಅನ್ನು ಹೆಂಗ ನಾವು ಮುಂದುವರ್ಸ್ಕೊಂಡು ಹೋಗಪ್ಪ ಅನ್ನುವಂತ ಒಂದು ಚಿಂತೆ ಕಾಡ್ತಾ ಇತ್ತು ನನಗೆ ಅವಾಗ. ಅದೇ ಸಂದರ್ಭದೊಳಗ ನಮ್ಮ ಶ್ರೀಕಾಂತ್ ಹೌನೂರ್ ಅವರು ಬಂದರು. ಬಂದ ಕೂಡಲೇ ಈ ಟೇಬಲ್ ಮಾಡ್ಬೇಕ್ರಿ ಅಂತ ಹೇಳಿದಾಗ ಬಹಳ ವಿನಯದಿಂದ ಅದನ್ನು ಸ್ವೀಕರಿಸಿ ಅಚ್ಚುಕಟ್ಟಾಗಿ ಯಾವುದೇ ಒಂದು ದೂರಗಳು ಬರಲಾರ್ದಂಗ ನಡ್ಸ್ಕೊಂಡು ಬಂದರು. ಅಲ್ಲಿಂದ ನಮ್ಮ ಅವರ ಒಂದು ಒಡನಾಟ ಇತ್ತು. ಅವರು ಕೇವಲ ಬೆಳಗಾವಿ ವಿಭಾಗದಲ್ಲಿ ಅಷ್ಟೇ ಅಲ್ಲ, ಅನೇಕ ಇತರೆ ವಿಭಾಗದಲ್ಲಿ ಕೂಡ ಅನೇಕ ಶಾಖೆಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಚಿಕ್ಕೋಡಿ ವಿಭಾಗದಲ್ಲಿ ಕೆಲವು ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ, ಹಾವೇರಿ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ, ಧಾರವಾಡ ವಿಭಾಗದಲ್ಲಿ ನಿರ್ವಹಣೆ ಮಾಡಿದ್ದಾರೆ. ಈಗ ಪ್ರಸ್ತುತ ಸಿಬ್ಬಂದಿ ಶಾಖೆಯಲ್ಲಿ ಅವರು ಸಂಚಾರ ಶಾಖೆಯಿಂದ ಸಿಬ್ಬಂದಿ ಶಾಖೆಗೆ ಬಂದು
ತಮ್ಮ ಕಾರ್ಯವನ್ನ ನಿರ್ವಹಿಸುವುದರ ಮೂಲಕ ಇವತ್ತು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ಬಗ್ಗೆ ವಿಶೇಷವಾಗಿ ನಮ್ಗೆ ಎಂದೂ ಯಾವುದೇ ಒಂದು ಕೆಲಸ ಆಗಿದ್ರೆ ಇಲ್ಲ ಅಂದದ್ದೇ ಇಲ್ಲ. ಅವರು ಅಂತ ಒಂದು ಸ್ವಭಾವದವರು. ಆಮೇಲೆ ಅವ್ರದ್ದು ಹೃದಯ ಬಹಳ ಸಾಫ್ಟ್. ಏನೋ ಒಂದು ವಿಷಯ ಅದು ಎಂತ ಕಠಿಣವಾದಂತ ವಿಷಯ ಐತಪ್ಪ ಅಂತಂದ್ರು ಹಿರಿಯ ಅಧಿಕಾರಿಗಳು ಬಹಳ ಸೌಮ್ಯವಾಗಿ ಸೂಕ್ಷ್ಮ ರೀತಿಯಲ್ಲಿ ಬಂದು ಹೇಳ್ತಿದ್ರು. ಅದನ್ನ ಕೇಳೋದನ್ನ ಒಂದು ಖುಷಿ ಆಗ್ತಿತ್ತು. ನೋಡ್ಲಿಕ್ಕೆ ಬಹಳ ದಾರ್ಶಿದ್ರು ಕೂಡ ಹೃದಯ ಬಹಳ ಸೂಕ್ಷ್ಮ ಮತ್ತು ಸಾಫ್ಟ್ ನೇಚರ್ ಪರ್ಸನ್ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಸೊ ಅವರ ಒಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗೋದು ಒಂದು ಅದೃಷ್ಟ ಕೂಡಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ಕೈ ಕೆಳಗಡೆ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿಯ ನಿವೃತ್ತಿ ಸಮಾರಂಭದಲ್ಲಿ ನಾನಿವತ್ತು ಭಾಗಿಯಾಗಿರೋದು ನಿಜಕ್ಕೂ ನನ್ನ ಪುಣ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಇವತ್ತಿನ ಈ ಸಮಾರಂಭ ನೋಡಿದ್ರೆ ಬಹಳ ಹೃದಯ ತುಂಬಿ ಬರ್ತಾ ಇದೆ ನನಗೆ. ಅವರ ಒಂದು ಮನುಷ್ಯ ಕೇವಲ ಶಿಕ್ಷಣವಂತನಾದ್ರೆ ಸಾಲದು, ಸಂಸ್ಕಾರವಂತ ಕೂಡ ಆಗ್ಬೇಕಾಗ್ತದ ಅಂತ ಒಂದು ಸಂಸ್ಕಾರವಂತ ಪೂರ್ಣ ಕುಟುಂಬವನ್ನ ನೋಡ್ಲಿಕ್ಕೆ ನನಗೆ ಇವತ್ತು ಸಿಗ್ತಾ ಇದೆ. ಅವರ ಮಕ್ಕಳನ್ನು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಅವರ ಸ್ವಂತ ಕಾಲ ಮೇಲೆ ನಿಲ್ಲುವಂತ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಒಬ್ಬರೊಬ್ಬರು ಕಿರಿಯ ಮಗಳು ನಸ್ತೆ ಓದ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರು. ಅದು ಒಳ್ಳೆಯ ಒಂದು ಪ್ರೊಫೆಷನ್. ಅಲ್ಲಿ ಕೂಡ ಅವ್ರಿಗೂ ಕೂಡ ಒಂದು ಯಶಸ್ವಿ ಲಭಿಸ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಆಮೇಲೆ ಅವನವರು ನಿವೃತ್ತಿ ಜೀವನ ಬಹಳ ಅತ್ಯಂತ ಸುಖಮಯವಾಗಿರ್ಲಿ, ಸಂತೋಷದಿಂದ ಕೂಡಿರ್ಲಿ. ದೇವರು ಅವರಿಗೆ ಆರೋಗ್ಯ ಆಯುಷ್ಯವನ್ನು ನೀಡಿ ಒಳ್ಳೆಯ ವರವನ್ನು ನೀಡಲಿ ಅನ್ನುವಂತ ಮಾತನ್ನ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಪ್ರಶಂಸೆಯನ್ನ ಪಡೆಯೋದು ಮುಖ್ಯ ಅಲ್ಲ, ಆದ್ರೆ ಆ ಮಾತುಗಳು ಮನದಾದಿಂದ ಬಂದಾಗ ನಿಜಕ್ಕೂ ಕೂಡ ಅರ್ಥವಾಗುತ್ತೆ ಸರ್ ಸಲ್ಲಿಸಿದಂತ ಒಂದು ಸೇವೆ ಯಾವ ರೀತಿ ಇದೆ ಅಂತ. ಸರ್ ಥ್ಯಾಂಕ್ ಯು ಸೋ ಮಚ್. ಶ್ರೀ ಜಯಕುಮಾರ್ ಹೆಬ್ಳಿ ಸರ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳವರು. ಸರ್ ತಾವು ಕೂಡ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಶ್ರೀಯುತ ಶ್ರೀಕಾಂತ್ ಹವನೂರ್ ಸರ್ ಅವರ ಈ ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ, ಹಿರಿಯರೇ, ಇಲ್ಲಿ ಆಗಮಿಸಿದ ಎಲ್ಲ ಅವರ ಬಂಧು ಮಿತ್ರರೇ ಹಾಗೂ ಅವರ ಕುಟುಂಬ ವರ್ಗದವರೇ, ವಿಶೇಷವಾಗಿ ಸರ್ ನನಗೆ ಪರಿಚಯ ಇಲ್ಲ, ನಿಮ್ಮ ಮಗನಿಂದ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಸಿಕ್ತು. ಶ್ರೀಕಾಂತ್ ಅವರು ನಿಮ್ಮ ಮಗ ಪ್ರವೀಣ್ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಪರಿಚಯ ಇತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಸುದೈವ ನಮ್ ದೊರಕ್ ಬಂತು. ವಿಶೇಷವಾಗಿ ಕರ್ತವ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿ ನಾವು ಸೇವೆಯನ್ನ ಪ್ರಾರಂಭ ಮಾಡ್ತೇವೆ ಮತ್ತು ಪ್ರಾರಂಭವನ್ನು ಮುಕ್ತಾಯ ಮಾಡಿಸ್ತೇವೆ. ವಿಶೇಷವಾಗಿ 2 ಇಲಾಖೆಗಳಲ್ಲಿ ಬಹಳ ಸ್ಟ್ರಗಲ್ ಆಗಿ ಕೆಲಸ ಮಾಡುವಂತ ಒಂದು ನಿಮ್ಮ NWKRTC ಇಲ್ಲ KSRTC, ಒಂದು KEB. ಯಾಕಂತಂದ್ರೆ ನಾ ಇಲ್ಲಿ ಯಾಕೆ ಹೇಳಕ್ ಬಯಸ್ತೇನೆ ಅಂದ್ರೆ, ವಿಶೇಷವಾಗಿ KSRT ಬಸ್ ನಲ್ಲಿ ಒಂದೇ ತರದ ಜನ ಹತ್ತಂಗಿಲ್ಲ, ಒಂದೇ ತರದ ಸಮುದಾಯ ಕೂಡ ನಿಮ್ ಜೊತೆ ಸ್ಪಂದನೆ ಮಾಡೋದಿಲ್ಲ. ಯಾವ ಸಂದರ್ಭದಲ್ಲಿಯೂ ನಿಮ್ಮನ್ನ ಯಾವ ರೀತಿಯಾಗಿನೂ ಅಟ್ಯಾಕ್ ಮಾಡಬಹುದು. ಬಟ್ ಅಂತ ಸ್ಟ್ರಗಲ್ ಮಾಡುವಂತ ಇಲಾಖೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಆಗ್ತಿರುವುದು ಅನ್ನೋದು ದೊಡ್ಡ ಪುಣ್ಯ ಸರ್. ಮತ್ತೆ ಈಗ ಇದೊಂದೇ ಇಲಾಖೆ ಅಲ್ಲ, ಎಲ್ಲಾ ಇಲಾಖೆಗಳಲ್ಲೂ ಕೂಡ ಈಗ ಇನ್ಕ್ಲೂಡಿಂಗ್ ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಬಹಳ ಸ್ಟ್ರಗಲ್ ಮಾಡಿದ ಸೇವೆಯನ್ನ ಪೂರೈಸೋದು ಬಹಳ ಕಷ್ಟಕರವಾದಂತ ಸಂದರ್ಭಗಳ ದಿನಗಳು ಈಗ ಬರ್ತಾ ಇದೆ. ಈ ಕಾಲಘಟ್ಟದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅನೇಕ ಅಡಚಣೆಗಳು ನಮ್ಮನ್ನ ಕಾಡ್ತಾವ. ವಿಶೇಷವಾಗಿ ನಾವು ಶಿಕ್ಷಣ ಕೊಡುವಂತ ಸಂದರ್ಭದಲ್ಲಿ ನಾವೆಷ್ಟೇ ಒಳ್ಳೆಯತನ ಮಾಡ್ತಿದ್ರು ಪಬ್ಲಿಕ್ ಅದಕ್ಕೆ ರಿಯಾಕ್ಷನ್ ಬೇರೆ ತರ ಮಾಡ್ತಿರ್ತಾರೆ. ಈಗ ನಿಮ್ಮ ಸರ್ವಿಸ್ ನಲ್ಲಿನೂ ನಿಮ್ಮ ಇಲಾಖೆಯಲ್ಲೂ ಕೂಡ ನೀವು ಒಳ್ಳೆ ಸರ್ವಿಸ್ ಕೊಡ್ತಿರ್ತಾರೆ, ಬಟ್ ಜನರಿಗೆ ಅದು ಸರಿ ಅನಿಸೋದಿಲ್ಲ. ಅವ್ರಿಗೆ ಹೆಂಗ ಬೇಕಂದ್ರೆ ಸರ್ವಿಸ್ ಕೊಟ್ಟಾಗ ಅದು ಸರಿ ಅನಿಸ್ತದೆ. ನಾವೆಲ್ಲರೂ ಏನ್ ವಿಚಾರ ಪಡ್ತೇವೆ, 100ಕ್ಕೆ 60% ಯಾರಿಗೆ ಒಳ್ಳೇದಾಗ್ತದ ಆ ರೀತಿಯಾಗಿ ನಾವು ಸೇವೆಯನ್ನ ಕೊಡ್ಲಕ್ಕೆ ನಾವು ಪ್ರಯತ್ನ ಮಾಡ್ತಿರ್ತೇವೆ. ಬಟ್ ಹಂಗಲ್ಲ, ಈ ಪರಿಸ್ಥಿತಿ ಹೆಂಗ್ ಚೇಂಜ್ ಆಗ್ಬಿಟ್ಟೈತೆ ಅಂದ್ರೆ ಅವನು ವೈಯಕ್ತಿಕ ಲಾಭಕ್ಕಾಗಿ, ಆ ವ್ಯಕ್ತಿಯ ಲಾಭಕ್ಕಾಗಿ ನಾವ್ ಏನ್ ಸರ್ವಿಸ್ ಕೊಡ್ತಾರೋ ಅವಾಗ ನಮಗ್ ಚಲೋ ಅಂತಾರೆ. ಈಗ ಸಮುದಾಯಕ್ಕೆ ಒಳ್ಳೆಯದಾಗುವ ರೀತಿಯಂತ ಕೆಲಸಗಳನ್ನ ಮಾಡುವ ನಿಟ್ಟಿನಲ್ಲಿ
ನಾವು ಮಾಡಕ್ ಹೋದ್ವು ಅಂತಂದ್ರ ಬಹಳಷ್ಟು ಜನ ನನ್ನ ಮೇಲೆ ಮುಗಿ ಬೀಳ್ತಾರು, ನಮ್ಮ ಮೇಲೆ ಕಂಪ್ಲೇಂಟ್ಸ್ ಮಾಡ್ತಾರು, ನನ್ನ ಮೇಲೆ ಅನೇಕ ತರದ ಇದನ್ನ ಮಾಡ್ತಾರೆ. ಬಟ್ ಅದನ್ನೆಲ್ಲಾನು ಸ್ಟ್ರಗಲ್ ಮಾಡಿ ನಾವು ಒಳ್ಳೆ ಸರ್ವಿಸ್ ಅನ್ನು ಕೊಟ್ಟು ಸೇವೆಯಿಂದ ತಾವು ನಿವೃತ್ತಿ ಆಗತ್ತೀರಿ. ಇಲ್ಲಿ ಏನಂದ್ರ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವ್ ಏನ್ ಮಾಡಿದೇವಲ್ಲ ಅದು ಇವತ್ತು ಕಾಣ್ತೈತಿ. ಇವತ್ ನೋಡಿ ನಾವು ನಿವೃತ್ತಿ ಆಗುತ್ನ್ಯಾಗ ಹೃದಯ ತುಂಬಿ ಇವತ್ತ ಸೇವೆ ದಿನ ಇದ್ರು ಅಂದ್ರ ವರ್ಕಿಂಗ್ ಡೇ ಇದ್ರು ಇಷ್ಟು ಸಮುದಾಯ ಅವ್ರನ್ನ ನಿವೃತ್ತಿಗೆ ಹರ್ಸಕ್ ಬಂದ್ಯಾರ ಅಂದ್ರೆ ಅವ್ರು ಮಾಡಿದಂತ ಒಳ್ಳೆಯ ಗುಣ ಇವತ್ತು ಎದ್ದು ಕಾಣಿಸ್ತದೆ ಅನ್ನುವಂತದ್ದನ್ನು ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಅವ್ರ ಮಗ ಸರ್ ನೀವು ಹೆಂಗದ್ರು ನಾನ್ ನೋಡಿಲ್ಲ, ಬಟ್ ನಿಮ್ ಮಗನ ಕಾಳಜಿ, ಶಿಕ್ಷಕರ ಮೇಲೆ ಇರುವಂತ ಕಾಳಜಿ ನೋಡಿದ್ರೆ ನೀವು ಕೊಟ್ಟಂತ ಸಂಸ್ಕಾರ ನಿಮ್ ಮಗುವಿನಂತ ಕೈಗೆ ಅದಕ್ಕಿಂತ ಹೆಚ್ಚಿನ ಸಂಸ್ಕಾರದಿಂದ ನೀವು ಆ ಮಗುನ ಬೆಳೆಸಿದ್ದೀರಿ ಅನ್ನೋದಕ್ಕ ಇವತ್ತು ಕಾಣ್ತತಿ. ಒಳ್ಳೆಯ ರೀತಿಯಿಂದ ತಮ್ಮ ಕುಟುಂಬವನ್ನ ನೋಡಿ ಬಹಳ ಖುಷಿ ಆಯ್ತು ಸರ್. ಇಂತ ಅಪರೂಪದ ಕುಟುಂಬಗಳ ಸಿಗೋದಿಲ್ಲ. ನಾವು ಹೆಂಗಂತಂದ್ರ ತಂದೆ ತಾಯಿ 2 ಮಕ್ಕಳು 3 ಮಕ್ಕಳು ಹಿಂಗಿರ್ತಾವ. ಬಟ್ ನಾವು ಮದುವೆಗೆ ಒಂದು ವೇಜಿಗೆ ಬರ್ಬಡ್ಕ ತಂದೆ ತಾಯಿಯನ್ನ ಮರೆಯುವಂತ ಸಂದರ್ಭಗಳದಾವ. ತಂದೆ ತಾಯಿನ ಮರ್ತ ನಿಮ್ ಬಹಳಷ್ಟು ಉದಾಹರಣೆಗಳನ್ನ ನಾವು ಕನ್ನಡ ಕಂಡಿದ್ದವ್ ಸರ್. ಮಕ್ಕಳು ತಂದೆ ತಾಯಿ ತೀರಿ ಹೋದ್ರೆ ಅವ್ರ ಮನೆಗೆ ಬರುವಂತ ಮಕ್ಕಳು ಅದ. ನಾವ್ ಎಷ್ಟು ಮಾಡಿ ಏನ್ ಮಾಡಿದ್ರು ವ್ಯರ್ಥ ಐತಿ. ನಾವು ಶಿಕ್ಷಣ ಕೊಡ್ಲಿ ಬಿಡ್ಲಿ, ಅವ್ನ್ ಬೇಕಾದಷ್ಟು ಆಫೀಸರ್ ಇರ್ಲಿ ಬಿಡ್ಲಿ, ಒಳ್ಳೆಯ ಸಂಸ್ಕೃತಿಯನ್ನ ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ಮಗಳು, ನನ್ನ ಮಾವ, ಸೊಸೆ ಅನ್ನುವಂತ ಪ್ರೀತಿ ಬಾಂಧವ್ಯವನ್ನ ತುಂಬುತ್ತೇವಲ್ಲ, ಅದು ನಿಜವಾದ ಶಿಕ್ಷಣ, ದೊಡ್ಡ ಶಿಕ್ಷಣ. ಅದು ನಿಮ್ ಕುಟುಂಬದಾಗ ಐತಿ ಅನ್ನೋದನ್ನ ಭಾವಿಸ್ಕೊಳ್ತೇನೆ. ಅದ್ರ ಜೊತೆಯಲ್ಲಿ ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿ, ಆನಂದಕರವಾಗಿ, ಆರೋಗ್ಯಕರವಾಗಿ 100 ಕಾಲ ನಿಮ್ಮ ಕುಟುಂಬ ಜೊತೆ ನೀವು ನಗುನಗುತ್ತ ಬಾಳಿ ಇನ್ನಷ್ಟು ನೀವು ನಿವೃತ್ತಿ ಆದ್ರ ಸೇವೆಯಿಂದ ನಿವೃತ್ತಿ ಆಗ್ಬಹುದು, ಆದ್ರ ಪ್ರವೃತ್ತಿಯಿಂದ ನಿವೃತ್ತಿ ನೀವು ಆಗಿಲ್ಲ. ಇನ್ನೂ ಸಮಾಜಕ್ಕೆ ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯ ಐತಿ. ಸಮಾಜ ಯಾವುದೋ ಗಂಡಿಗೆ ಹೊಂಟತಿ. ಒಳ್ಳೆ ರೀತಿಯಲ್ಲಿ ನಿಮ್ಗೆ ಎಷ್ಟು ಸಾಧ್ಯ, ಇಡೀ ಸಮಾಜ ಸುಧಾರಿಸಾಕ ನಾನು ಒಬ್ಬರಿಂದ ಆಕತ್ತಿಲ್ಲ ಗೊತ್ತಿಲ್ಲ, ಎಷ್ಟು ಜನರ ಆಕತಿ, ಎಷ್ಟು ಕುಟುಂಬಗಳು ಒಳ್ಳೆ ರೀತಿಯಿಂದ ನಿಮ್ಮಲ್ಲಿ ಸಾಧ್ಯ ಇದೋ ಆ ರೀತಿಯಾದಂತ ಕೆಲಸವನ್ನ ನಿಮ್ ನಿವೃತ್ತಿ ಜೀವನದಲ್ಲಿ ತಾವು ಪೂರೈಸ್ರಿ ಅನ್ನುವಂತ ಮಾತನ್ನು ಹೇಳಿ ಅಚಾನಕ್ ಆಗಿ ಆಗಮಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ ಕುಟುಂಬ ವರ್ಗಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ ನಿವೃತ್ತಿ ಜೀವನ ಬಹಳ ಖುಷಿಕರ, ಆರೋಗ್ಯಕರವಾಗಿ 100 ಕಾಲ ಐಶ್ವರ್ಯಭರಿತವಾಗಿ ದೇವರು ನಿಮ್ಮನ್ನು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶಿಕ್ಷಣ. ಚೆನ್ನಾಗಿ ಮಾತಾಡಿದ್ರು. ತಮ್ಮ ಅರ್ಥಪೂರ್ಣವಾದಂತ ಈ ಒಂದು ನುಡಿಗಳಿಗೆ ಧನ್ಯವಾದಗಳು ಸರ್. ಇದೀಗ ನಮ್ಮೊಂದಿಗಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಆಡಳಿತಾಧಿಕಾರಿಗಳು ಶ್ರೀಮತಿ ನಾಗಮಣಿ ಮೇಡಮ್ ಅವರು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಅವರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಸುಂದರ ನಿವೃತ್ತಿ ಪೂರ್ವ ಭಾವನಾತ್ಮಕ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಪ್ರೀತಿಯ ಕೋರಿಕೆ ಮೇರೆಗೆ ನಮ್ಮನ್ನೆಲ್ಲ ಇಲ್ಲಿ ಕರೆದಂತಹ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಶ್ರೀ ಶ್ರೀಕಾಂತ್ ಹಾವನೂರವರೇ ಹಾಗೂ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಯಾದಂತಹ ಗುಡನವರ್ ಸರ್ ಅವರೇ ಹಾಗೂ ನನ್ನ ಆತ್ಮೀಯ ಅಧಿಕಾರಿಗಳಾದಂತಹ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಹಾಗೂ ಶಿಕ್ಷಣ ಸಂಸ್ಥೆಯ ಅಧಿಕಾರಿಗಳು ಹೇಳಿದಂತೆ ನಾನು 1.5 ವರ್ಷದಿಂದ ಬೆಳಗಾವಿ ವಿಭಾಗಕ್ಕೆ ಆಗಮಿಸಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಕಂಡಂತಹ ಒಂದು ಅತ್ಯಂತ ಸಹೃದಯ ಹಾಗೂ ಸೌಮ್ಯ ಸ್ವಭಾವದ ವ್ಯಕ್ತಿ ಯಾರಾದ್ರೂ ನಾನು ನೋಡಿದೀನಿ ಅಂದ್ರೆ ಅದು ಶ್ರೀಕಾಂತ್ ಹಾವನೂರ್ ಅವರಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇವರು ನಮ್ಮ ಒಂದು ಸಂಸ್ಥೆಗೆ ಮಾದರಿಯ ವ್ಯಕ್ತಿ ಅಂತ ಹೇಳ್ಬೇಕು. ಯಾಕಂತಂದ್ರೆ ಕಳೆದ ಸುಮಾರು 40 ವರ್ಷಗಳ ಅವರ ಏರಿಳಿತದ ಒಂದು ಸಂಸ್ಥೆಯ ಸೇವೆಯ ಜೊತೆಗೆ ಅವರ ಕುಟುಂಬಕ್ಕೆ ಕೊಟ್ಟಂತ ಅಪಾರವಾದ ಏನು ಒಂದು ಸಮಯ ಇದೆ ಅಲ್ಲ, ಆ ಸಮಯ ಅವರಿಗೆ ಒಂದು ಸಂಯಮ, ತಾಳ್ಮೆ ಹಾಗೂ ಸೌಜನ್ಯಯುತವಾದ ಒಂದು ನಡವಳಿಕೆಯನ್ನ ಕಲಿಸಿಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಅವರು ನನ್ನ ಜೊತೆ 1-2 ಮಾತಾಡಿದ್ರು. ಏನಂತಂದ್ರೆ ಅವರ ಧರ್ಮ ಪತ್ನಿ ಅವರು ಅಕಾಲಿಕವಾಗಿ ನಿಧನ ಹೊಂದಿದ್ರು. ಆ ಸಂದರ್ಭದಲ್ಲಿ ಅವರ ಮಕ್ಕಳು ತುಂಬಾ ಚಿಕ್ಕವರಿದ್ರು. ಅದರ ಜೊತೆಗೆ ಅವರು ಸಂಸ್ಥೆಯ ಒಂದು ಕರ್ತವ್ಯ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾನೆ
ತಮ್ಮ ಕುಟುಂಬವನ್ನ ಅವರು ಸಲಹಿದ ರೀತಿ ಮಾದರಿ ಅಂತ ಹೇಳಬೇಕು. ಯಾಕಂದ್ರೆ ತಂದೆ ತಾಯಿ ಇದ್ದಾಗ್ಲೂ ಸಹ ನಾವು ಮಕ್ಕಳನ್ನ ಒಂದು ಸರಿ ದಾರಿಯಲ್ಲಿ ಅವ್ರನ್ನ ವಿದ್ಯಾಭ್ಯಾಸದ ಜೊತೆಗೆ ಅವರ ಜೀವನದ ಒಂದು ಸಂಸ್ಕೃತಿಯ ಪಾಠವನ್ನು ಕಲಿಸೋದು ಬಹಳ ಕಷ್ಟಕರ ಈ ದಿನಮಾನದಲ್ಲಿ. ಆದ್ರೆ ಅವರು ತಮ್ಮ ಮಕ್ಕಳನ್ನ ಸುಸಂಸ್ಕೃತರಾಗಿ ಮಾಡೋದರ ಜೊತೆಗೆ ಅವರ ಒಂದು ಕಾಲ ಮೇಲೆ ಅವರು ನಿಂತ್ಕೊಂಡು ಅವರ ಒಂದು ಜೀವನವನ್ನು ರೂಪಿಸುವಲ್ಲಿ ಹಾಗೂ ಅವರು ಸಂಸ್ಥೆಗೆ ಅವರ ಜೀವನದ ಜೊತೆಗೆ ಸಂಸ್ಥೆಯಲ್ಲಿನೂ ಸಹ ಅವರು ಸೇವೆ ಸಲ್ಲಿಸಿದ ರೀತಿ ನೋಡಿದ್ರೆ ಅದು ಎಲ್ಲರಿಗೂ ಸಹ ಮಾದರಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಯಾಕಂತಂದ್ರೆ ನಾವು ಬೇರೆ ಬೇರೆ ಏರಿಳಿತದ ತೊಡರುಗಳ ಸಮಸ್ಯೆಗಳ ಸುಳಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ನಾವು ಮನೆಗೆ, ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಹಾಗೂ ಸಂಸ್ಥೆಯ ಸೇವೆಯ ಸಿಬ್ಬಂದಿಗಳಿಗೆ ಸಮಯವನ್ನು ಕೊಡೋದು ಬಹಳ ಕಷ್ಟಕರ. ಆದಾಗ್ಲೂ ಸಹ ಅವರು ತಮ್ಮ ಸುದೀರ್ಘ ಸೇವೆ ಸಲ್ಲಿಸುವುದರ ಜೊತೆಗೆ ಕುಟುಂಬವನ್ನ ನಿರ್ವಹಿಸಿದ ರೀತಿ ಹಾಗೂ ಅವರ ಸೌಜನ್ಯಯುತವಾದ, ತಾಳ್ಮೆಯುತವಾದ, ಸಂಯುಕ್ತವಾದಂತಹ ಅವರ ನಡವಳಿಕೆ ನಮ್ಮೆಲ್ಲರಿಗೂ ಸಹ ನಮ್ಮ ಮಾದರಿ ಅಂತ ಹೇಳ್ತೀವಿ. ಸುಮಾರು ನನ್ನ ಎಲ್ಲ ಸಹೋದರ ಸಹೋದರಿಯರು ಸಂಸ್ಥೆಯವರು ಇವತ್ತು ಇಲ್ಲಿ ಹಾಜರಾಗಿದ್ದಾರೆ. ಅವರ ನಡವಳಿಕೆಯನ್ನ ನಾನು ತಾವು ಸಹ ಅನುಸರಿಸ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಷ್ಟೇ ಕಷ್ಟ, ಸುಖ, ನೋವುಗಳು ಇದ್ದಾಗ್ಲೂ ಸಹ ಸಮೇತವಾಗಿ ಅವರು ಒಂದು ಸೇವೆಯನ್ನ ಸಲ್ಲಿಸಿ ಇವತ್ತು ನಿವೃತ್ತಿಯನ್ನ ಪೂರ್ವ ಒಂದು ಸಮಾರಂಭವನ್ನ ಆಯೋಜಿಸಿ ನಮ್ಮನ್ನೆಲ್ಲ ಅವರು ಸ್ವಾಗತಿಸಿದ್ದಾರೆ. ಅವರ ಒಂದು ನಿವೃತ್ತಿ ಜೀವನ ಸುಖಕರ, ಸಮೃದ್ಧದಾಯಕ ಹಾಗೂ ಅವರ ಆರಾಮದಾಯಕ ಜೀವನವನ್ನ ಇವರು ಇನ್ನ ಮೇಲೆ ಅವರ ಕುಟುಂಬಕ್ಕಾಗಿ ತಮಗೋಸ್ಕರ ತಾವು ಮೀಸಲಿರಿಸಿ ತಮ್ಮ ಜೀವನವನ್ನ ಸುದೀರ್ಘವಾದ ಒಂದು ಸಮ್ಮಿಲನವನ್ನ ಅವರು ಇನ್ನು ಮೇಲೆ ಆದ್ರೂ ತಮಗೋಸ್ಕರ ತಾವು ತಮ್ಮ ಜೀವನವನ್ನ ರೂಪಿಸಿಕೊಂಡು ನೆಮ್ಮದಿಯುತವಾಗಿ ಬಾಳಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನಾಡ್ತೇನೆ. ಕೇಂದ್ರಬಿಂದು ಶ್ರೀಕಾಂತ್ ಹಾವನೂರ್ ಸರ್ ಅವ್ರ ಬಗ್ಗೆ ಅವ್ರು ಹೇಳಿದ್ರು, ಒಬ್ಬ ಹೆಣ್ಣು ಮಾತ್ರ ಹೆಣ್ಣಿನ ಜವಾಬ್ದಾರಿಯನ್ನು ಅರಿಯೋದಕ್ಕೆ ಸಾಧ್ಯ. ಆದ್ರೆ ಈ ಒಂದು ವಿಷಯದಲ್ಲಿ ಹಾವನೂರ್ ಸರ್ ಅವರು ನಮ್ಮನ್ನು ಕೂಡ ಮೀರಿಸಿದ್ದಾರೆ. ಹೆಣ್ಣು ಮಾತ್ರ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬಲ್ಲಳು ಅನ್ನೋ ಮಾತನ್ನ ಅಪವಾದವಾಗಿ ಅವರು ತಂದೆ ತಾಯಿ ಇಬ್ರು ಆಗಿ ಒಂದು ಸೇವೆಯನ್ನ ಯಾವ ರೀತಿ ಸಂಸ್ಥೆಗೆ ಸಲ್ಲಿಸಿದ್ರು ಅದಕ್ಕಿಂತಲೂ ಹೆಚ್ಚು ಸೇವೆಯನ್ನ ತಮ್ಮ ಕುಟುಂಬಕ್ಕೆ ಅಪರೂಪದ ಅಪ್ಪನಾಗಿ ಅವರು ಆ ಒಂದು ಮಕ್ಕಳ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಅವರಿಗೆ ತಮ್ಮ ನುಡಿಗಳ ಮೂಲಕ ಒಂದು ಮಾಸುಮಳಿ ಸರ್, ಲೆಕ್ಕಾಧಿಕಾರಿಗಳು ಸರ್, ದಯಮಾಡಿ ವೇದಿಕೆಗೆ ಆಗಮಿಸುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ ಸ್ವಾಗತ. ನಿವೃತ್ತಿ ಆಗ್ತಾ ಇದ್ದಾರೆ ಅವರು ಅವನೂರ್ ಅವರೇ. ವೇದಿಕೆ ಮೇಲೆ ಉಪಸ್ಥಿತರಿದ್ದು ಎಲ್ಲ ನನ್ನ ಅಧಿಕಾರಿ ಮಿತ್ರರೇ, ಅವನೂರ್ ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರೇ, ನಮ್ಮ ಸಂಸ್ಥೆಯ ಎಲ್ಲ ಹೆಮ್ಮೆಯ ಕಾರ್ಮಿಕ ಬಂಧುಗಳೇ. ಶ್ರೀಕಾಂತ್ ಅವನೂರ್ ಅವರು ಮೊದಲು ಲೆಕ್ಕಪತ್ರ ಶಾಖೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ರಂತೆ, ಗೊತ್ತಿರ್ಲಿಲ್ಲ. ನಾನು ಈ ವಿಭಾಗಕ್ಕೆ 2025ರಲ್ಲಿ ವರದಿ ಮಾಡ್ಕೊಂಡೆ. ವರದಿ ಮಾಡಿದ ತಕ್ಷಣ ಹೇಳ್ತಾ ಇದ್ರು, ಅವನೂರ್ ಅವರು ಬರ್ತಾ ಇದ್ರು. ಅವರು ಎಸ್ ಟಿ ಸೆಕ್ಷನ್ ಇರೋದ್ರಿಂದ ಆ ಸರ್ವಿಸ್ ಬುಕ್ಗಳು, ಯಾವ್ದು ಕ್ಲೇಮ್ಸು ಅವೆಲ್ಲ ತಗೊಂಡು ನಮ್ಮ ಶಾಖೆಯಲ್ಲಿ ಬರ್ತಾ ಇತ್ತು. ಅವ್ರದ್ದು ಮಾತು ಇದು ಅದು ನೋಡಿದ್ರೆ ನಮ್ಗೆ ಗೊತ್ತಾಗ್ತಿತ್ತು. ಯಾವ ಅಂದ್ರೆ ಅಕೌಂಟಿಂಗ್ ಟರ್ಮ್ ಅಲ್ಲಿ ಅವರು ಯಾವ ತರ ಹೇಳ್ಬೇಕು ಆ ತರ ಹೇಳ್ತಿದ್ರು, ಕನ್ವಿನ್ಸ್ ಮಾಡ್ತಿದ್ರು. ಅದೇ ತರ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಂಸ್ಥೆಯಲ್ಲಿ 60 ವರ್ಷ ಪೂರಿಸೋದು ಬಹಳಷ್ಟು ಕಷ್ಟದ ವಿಷಯ. ಯಾಕಂದ್ರೆ ಎಲ್ಲಾ ಫಂಕ್ಷನ್ ರಿಟೈರ್ಮೆಂಟ್ ಫಂಕ್ಷನ್ ನಾ ಹೇಳ್ತಾ ಇರ್ತೀನಿ, ನೀವು 60 ವರ್ಷ ಪೂರೈಸಲಿಕ್ಕೆ 2 ಪಾಯಿಂಟ್ಸ್ ಇದಾವೆ. ಫಸ್ಟ್ ಪಾಯಿಂಟ್ ಏನು, ನೀವು ಚೆನ್ನಾಗಿ ಕೆಲಸ ಮಾಡಬೇಕು. ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಸಂಸ್ಥೆ ನಿಮ್ಗೆ ಡಿಸ್ಮಿಸ್ ಮಾಡಿ ಹಿಟ್ ಮಾಡಿ ಮನೆಗೆ ಕಳಿಸ್ಬಿಡುತ್ತೆ. ಸೆಕೆಂಡ್ ಪಾಯಿಂಟ್ ಅಂದ್ರೆ ಏನು, ನಾವು 60 ವರ್ಷ ಬದುಕಬೇಕು. 60 ವರ್ಷ ಫಸ್ಟ್ ನಾವು ಬದುಕಿದ್ರೆ ನಿವೃತ್ತಿ ಆಗ್ತೇವೆ. ಹೀಗಾಗಿ ನಿವೃತ್ತಿ ಭಾಗ ಎಲ್ಲರಿಗೂ ಬರಲ್ಲ. ಅದಕ್ಕೆ ಅವನೂರ್ ಅವರು ಬಹಳ ಲಕ್ಕಿ ಅಂತ ನಾನು ತಿಳ್ಕೊತೇನೆ. ಹೀಗಾಗಿ ಅವರು ಸಂಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾರೆ. ಅವ್ರ ನಿವೃತ್ತಿ ಜೀವನ ಸುಖಕರವಾಗಲಿ, ಸುಂದರ ಆಗಲಿ, ದೇವರವರು ಆರೋಗ್ಯ ಕಾಪಾಡಲಿ ಅಂತ ತಿಳಿಸ್ತಾ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕೆಲವೇ ಶಬ್ದಗಳಲ್ಲಿ ಶ್ರೀಕಾಂತ್ ಹಾವನೂರ್ ಸರ್ ಇವರ ನಿವೃತ್ತ ಜೀವನಕ್ಕೆ ಶುಭ ಹಾರೈಸಿದಂತಹ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಸರ್ವೇಶ್ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಶ್ರೀಕಾಂತ್ ಹಾವನೂರ್ ಅವರೇ, ಮಾನ್ಯ ಡಿ ಸಾಹೇಬ್ರೆ, ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರೇ, ಶಿಕ್ಷಣ ಇಲಾಖೆಯ ಅತಿಥಿಯವರೇ, ಹಾಗೂ ಎಲ್ಲ ಹಾವನೂರ್ ಕುಟುಂಬದ
ಬಂಧು ಬಳಗ ಹಾಗೂ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ನಮ್ಮ ಅಧಿಕಾರಿಗಳು ಹಂಚಿಕೊಂಡ್ರು. ಸಂಸ್ಥೆಯಲ್ಲಿ ಸುಮಾರು 39-40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗ್ತಾರೆ ಅನ್ನೋದು ತುಂಬಾ ಹೆಮ್ಮೆಯ ವಿಷಯ. ಯಾಕಂದ್ರೆ ಸಂಸ್ಥೆಯಲ್ಲಿ ಹಲವಾರು ಸಂಸ್ಥೆ ಸೇವೆ ಸಲ್ಲಿಸುವಾಗ ಹಲವಾರು ಕಷ್ಟ, ಹಲವಾರು ತೊಂದರೆಗಳು ನಮಗೆ ಬರುತ್ತೆ. ಅವೆಲ್ಲವನ್ನ ನಿಭಾಯಿಸಿಕೊಂಡು ಒಂದು ಯಶಸ್ವಿಯಾಗಿ ನಿವೃತ್ತಿಯಾಗುವುದು ಒಂದು ಹೆಮ್ಮೆಯ ವಿಷಯ. ಆ ಒಂದು ನಿಟ್ಟಿನಲ್ಲಿ ಹಾವನೂರವರು ಬಹಳಷ್ಟು ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನ ಎಲ್ಲ ವಿಭಾಗಗಳಲ್ಲಿ ಮಾಡಿ ಇವತ್ತಿನ ದಿನ ಬೆಳಗಾವಿ ವಿಭಾಗದಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಸೊ ಒಂದಿನ 2 ದಿನ ಮುಂಚಿತವಾಗಿಯೇ ಅವರ ಒಂದು ವೈಯಕ್ತಿಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮೆಲ್ಲರೂ ಕೂಡ ಆಹ್ವಾನಿಸಿದ್ದಾರೆ. ಸೊ ನಾಳೆ ದಿನ ವಿಭಾಗದಲ್ಲಿಯೂ ಕೂಡ ಅವರಿಗೆ ವಿಭಾಗದ ವತಿಯಿಂದ, ಸಂಸ್ಥೆಯ ವತಿಯಿಂದ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಅದಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತೇನೆ. ಏನೇ ಇರಲಿ, ಸೊ ಅವರ ನಿವೃತ್ತಿ ಜೀವನ ಒಳ್ಳೆಯದಾಗ್ಲಿ. ಯಾಕಂದ್ರೆ ನಿವೃತ್ತಿ ಆದ್ಮೇಲೆ ಸಾಕಷ್ಟು ಸಮಯ ಅವರಿಗೆ ಇರುತ್ತೆ. ಸೊ ಅಲ್ಲಿ ಅವರು ಕೆಲವೊಂದು ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸಿಕೊಂಡು ಒಳ್ಳೆಯ ಜೀವನವನ್ನ ಸಾಗಿಸ್ಲಿ, ಕುಟುಂಬದೊಂದಿಗೆ ನೆಮ್ಮದಿಯಿಂದ ಇರಲಿ, ಸಂತೋಷವಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಅವರಿಗೆ ಮುಂದಿನ ಜೀವನ, ಅವರ ಆರೋಗ್ಯ, ಐಶ್ವರ್ಯ ಆ ದೇವರು ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೃಷ್ಣ ರಾಜನವರ್ ಸರ್ ಇವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ನಗರಾಧ್ಯಕ್ಷರಾಗಿರುವಂತಹ ಬಾಬು ಸೋಲನವರ್ ಸರ್ ತಮಗೂ ಕೂಡ ಸ್ವಾಗತ. ನಗರ ಕಾರ್ಯದರ್ಶಿಗಳಾಗಿರುವ ಶ್ರೀ RV ಹೈಬತ್ತಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ ಸರ್. ಇದೀಗ ನಮ್ಮದಿಗಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀ ಸುರೇಶ್ ಸಾಂಗ್ಲಿ, ಸೇವಾ ನಿವೃತ್ತ ಸೂಪರಿಂಟೆಂಡೆಂಟ್, ಸೆಂಟ್ರಲ್ GST. ತಾವು ಕೂಡ ತಮ್ಮ ನುಡಿಗಳನ್ನ ಹಂಚಿಕೊಳ್ಳುವಂತೆ ಒಳ್ಳೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಅಯೋಧ್ಯ ಫಂಕ್ಷನ್ ಹಾಲ್ನಲ್ಲಿ ಇವತ್ತಿನ ಈ ಭವ್ಯವಾದ ವೇದಿಕೆಯನ್ನು ಶೃಂಗರಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಈ ಸಭಾಂಗಣದಲ್ಲಿ ಸೇರಿದಂತ ಹಾವನೂರವರ ಎಲ್ಲ ಸಂಬಂಧಿಕರು, ಮಿತ್ರರು, ಕುಟುಂಬ ಪರಿವಾರದವರಿಗೂ ವಂದಿಸುತ್ತಾ, ಇವತ್ತಿನ ದಿವಸ ನನ್ನ ಪರಿಚಯ ಈಗಾಗಲೇ ಹೇಳಿದ್ದಾರೆ. ನನ್ನ ಹೆಸರು ಸುರೇಶ್ ಕೆಂಪಣ್ಣ ಸಾಂಗ್ಲಿ. ನನ್ನ ಊರು ಗೋಕಾಕ್ ತಾಲೂಕಿನ ಸಿಂಧಿ ಕೊರಬೆಟ್ಟ ಗ್ರಾಮ. ಕಳೆದ 2025 ಆಗಸ್ಟ್ ಅಲ್ಲಿ ಕೇಂದ್ರೀಯ ಅಬಕಾರಿ ಸರಕು ಹಾಗೂ ಸೇವಾ ಇಲಾಖೆಯಲ್ಲಿ ಅಧೀಕ್ಷಕರಾಗಿ, ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿಯಾಗಿದ್ದೇನೆ. ಒಟ್ಟಿಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳುವಂತಹ ಒಂದು ಅವಕಾಶ ನನಗೆ. ಹಾಯ್, ಹಲೋ, ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದಿನ ಕಾರ್ಯಕ್ರಮ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಿರಿಯ ಸಹಾಯಕರಾದ ಶ್ರೀ ಶ್ರೀಕಾಂತ್ ಹಾವನೂರ್ ಇವರ ಸುದೀರ್ಘ 39 ವರ್ಷಗಳ ಅವಿರತ ಸೇವಾವಧಿ ಸಂಪೂರ್ಣ ವಯೋನಿವೃತ್ತಿ ಶುಭಗಳಿಗೆ. ಸೇವೆಗೆ ಸೇರಿದ ದಿನಾಂಕ 29/11/1987. ಆಮೇಲೆ ನಿವೃತ್ತಿ ಆಗ್ತಾ ಇದ್ದಾರೆ 31 ಮೇ 2026ರಂದು. ಇನ್ನು 2 ದಿವಸ ಇದೆ. ಈ ಸುಂದರವಾದ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಆತ್ಮೀಯರೆಲ್ಲರಿಗೂ, ತಮಗೆಲ್ಲರಿಗೂ ನನ್ನ ಪರವಾಗಿ ಹಾಗೂ ಸಮಸ್ತ ಹಾವನೂರು ಕುಟುಂಬ ಪರಿವಾರದ ಎಲ್ಲ ಸದಸ್ಯರ ಪರವಾಗಿ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ. ನಿವೃತ್ತಿ ಜೀವನ ಅಂದರೆ ಅದು ಒಂದು ಸಮಸ್ಯೆ ಅಲ್ಲ, ಅದು ಒಂದು ಸವಾಲು. Retired life is not a problem, it is a challenge. So one can say, I am retired but not tired. ನಿವೃತ್ತಿ ಜೀವನದ ಕೊನೆ ಅಲ್ಲ, ಅದು ಜೀವನದ ಇನ್ನೊಂದು ಹಂತದ ಆರಂಭ. Retirement is not the end of life, it is just a beginning of second inning in the colorful life ahead. ನೀವು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದೀರಿ, ಆದರೆ ನಿಮ್ಮ ಪ್ರವೃತ್ತಿಯಿಂದ ಅಲ್ಲ. ಯು ಆರ್ ರಿಟೈರಿಂಗ್ ಫ್ರಮ್ ಅ ಪ್ರೊಫೆಷನ್ ಬಟ್ ನಾಟ್ ಫ್ರಮ್ ಯುವರ್ ಫ್ಯಾಷನ್. ಹಾಗಾದರೆ ಜೀವನ ಎಂದರೆ ಏನು? ಮೊದಲ ಬಾರಿಗೆ ಕಣ್ಣು ರೆಪ್ಪೆ ತೆರೆದರೆ ಅದು ಜನನ, ಕೊನೆಯ ಬಾರಿ ಕಣ್ಣು ರೆಪ್ಪೆ ಮುಚ್ಚಿದರೆ ಅದು ಮರಣ. ಈ ಕಣ್ಣು ರೆಪ್ಪೆ ತೆರೆದು ಮುಚ್ಚುವ
ಜನನ ಮರಣಗಳ ನಡುವಣದ ಸುಂದರ ಕ್ಷಣಗಳೇ ಜೀವನ. ಇದನ್ನೇ ತಮಾಷೆಯಾಗಿ ಹೇಳಬೇಕಾದರೆ ಜೀವನ ಎಂದರೆ ಹುಟ್ಟುವಾಗ ಸಂತೋಷದ ಕೂಟ, ವರ್ಷವೊಂದಕ್ಕೆ ಕೊಂಡಾಟ, 10 ವರ್ಷಕ್ಕೆ ಹುಡುಗಾಟ, 20 ವರ್ಷಕ್ಕೆ ಆಟ ಪಾಠ, ಉದ್ಯೋಗದತ್ತ ಹಾರಾಟ, 30 ವರ್ಷಕ್ಕೆ ಮದುವೆಯ ಸಣ್ಣಾಟ, 40 ವರ್ಷಕ್ಕೆ ಹೋರಾಟ, 50 ವರ್ಷಕ್ಕೆ ಸಂಸಾರದ ಜಂಜಾಟ, 60 ವರ್ಷಕ್ಕೆ ಆರಂಭವಾಯಿತು ರೋಗಗಳ ಕಾಟ, 70 ವರ್ಷಕ್ಕೆ ಬದುಕಿ ಉಳಿಯುವ ಜಗ್ಗಾಟ, 80 ವರ್ಷಕ್ಕೆ ಟಾಟ. ನಮ್ಮ ಲೆಕ್ಕದಲ್ಲಿ ತಮಗೆಲ್ಲರಿಗೂ ವೈಕುಂಠ ಸಮಾರಾಧನೆಯ ಊಟ. ಇದು ಜೀವನ. ಜೀವನ ಒಂದು ಪ್ರವಾಹ, ನಿರಂತರವಾಗಿ ಹರಿಯುತ್ತಲೇ ಇರುತ್ತೆ. ಒಂದು ಕ್ಷಣವೂ ಎಲ್ಲಿಯೂ ನಿಲ್ಲುವುದಿಲ್ಲ. ಇಂತಹ ಜೀವನ ಅವಿಸ್ಮರಣೀಯವಾಗಿರಬೇಕು. ಈ ಜೀವನ ಪ್ರವಾಹ ಒಂದಲ್ಲ ಒಂದು ದಿನ ನಿಂತು ಅನಂತತೆಯಲ್ಲಿ ಬೆರೆತು ಹೋಗುತ್ತದೆ. ಇದುವೇ ಬದುಕಿನ ಅಂತಿಮ ನಿವೃತ್ತಿ. ಅಲ್ಲಿಯವರೆಗೆ ಜೀವನವೆಂಬ ದೋಣಿ ಸಾಗುತ್ತಲೇ ಇರಬೇಕು. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಲಿಗೆ ಬೀಳು ತೇಲುತ್ತ ತೆರೆಯ ಮೇಲ್ಗಡೆ ಹಾರಲಿ. ಈ ಜಗತ್ತು ಸುಂದರವಾಗಿದೆ, ಹಾಗೇನೆ ಜೀವನ ಆನಂದಕ್ಕೆ ಸಂಗೀತ, ಸಾಹಿತ್ಯ, ಪ್ರವಾಸ, ಪ್ರವಚನ ಇತ್ಯಾದಿಗಳಲ್ಲಿ ಒಲವು ತೋರಿಸಿ ನಿವೃತ್ತಿ ಜೀವನವನ್ನು ರಸಮಯ ಸಂಗೀತ ಮಾಡಿಕೊಳ್ಳಬಹುದು. ಒಮ್ಮೆ ಅರಳಿದ ಹೂವು ಮತ್ತೊಮ್ಮೆ ಅರಳದು, ಒಮ್ಮೆ ಉರುಳಿದ ಮರ ಮತ್ತೊಮ್ಮೆ ಏಳದು, ಒಮ್ಮೆ ಕೆರಳಿದ ಜೀವ ಮರಳಿ ಬಾರದು. ಎಲ್ಲಾರು ಒಂದು ದಿನ ಜಾಗ ಖಾಲಿ ಮಾಡ್ಲೇಬೇಕು. ಖಾಲಿ ಹೆಂಗ್ ಮಾಡ್ಬೇಕು ಅಂತಂದ್ರ 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಸೊ ಈ ರೀತಿ ಇದೆ ಒಂದು ಕವಿತೆ. ಅಂದ ಮೇಲೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಅದಕ್ಕೋಸ್ಕರ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು ಬಂಧುಗಳೇ. ಬದುಕು ಇರುವುದು ಬಾಳಲು ಬಳಲಲು ಅಲ್ಲ, ಬದುಕು ಇರುವುದು ಸವೆಯಲು ಅಲ್ಲ, ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ. ಬದುಕು ಒಂದು ಸಂಗ್ರಾಮವಾಗಬಾರದು, ಅದು ಒಂದು ಸಂಭ್ರಮವಾಗಬೇಕು. ಅದಕ್ಕೋಸ್ಕರ ಹಾರುವ ಹಕ್ಕಿಗೆ ಏನಿ ಬೇಕೆ, ಈಜುವ ಮೀನಿಗೆ ದೋಣಿ ಬೇಕೆ, ಪ್ರೇಮದ ಭಾಷೆಗೆ ಪೆನ್ನು ಬೇಕೆ, ಒಳ್ಳೆಯ ಮಾತಿಗೆ ಹೊನ್ನು ಬೇಕೆ. ಏನು ಬೇಕಾಗಿಲ್ಲ ನೋಡಿ. ಆರೋಗ್ಯ ಸಂಪಾದನೆ ಸಾಧ್ಯ ಆಹಾರ ಬಲದಿಂದ, ಯಾವುದೇ ಕಲೆಯ ಕರಗತ ಮಾಡಿಕೊಳ್ಳಲು ಸಾಧ್ಯ ಅಭ್ಯಾಸ ಬಲದಿಂದ, ಹಣ ಸಂಪಾದನೆ ಸಾಧ್ಯ ಶ್ರಮ ಬಲದಿಂದ, ಜ್ಞಾನ ಸಂಪಾದನೆ ಸಾಧ್ಯ ವಿದ್ಯಾ ಬಲದಿಂದ, ಎಲ್ಲವೂ ಸಾಧ್ಯ ಮನೋಬಲದಿಂದ, ಪ್ರೀತಿಯ ಬಲದಿಂದ. ಆದರೆ ಎಲ್ಲರನ್ನು ಗೆಲ್ಲಲು ಸಾಧ್ಯ ಮಾತಿನ ಬಲದಿಂದ, ನಮ್ಮ ಶ್ರೀಕಾಂತ್ ಸರ್ ಅವರಿಗೆ. ಅದಕ್ಕೋಸ್ಕರ ಮಾತು ಬೇರೆ, ಮಾತುಗಾರಿಕೆ ಬೇರೆ. ಏನನ್ನು ಮಾತಾಡಬೇಕು, ಯಾವುದು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಅದು ಹೇಗೆ ಮಾತಾಡಬೇಕು, ಅದರ ಪರಿಜ್ಞಾನವೇ ಮಾತುಗಾರಿಕೆ. ಒಳ್ಳೆಯ ಮಾತಾಡೋಣ, ಹಿತವಾಗಿ ಮಿತವಾಗಿ ತೂಕವಾಗಿ ಮಾತಾಡಬೇಕು. ಅದಕ್ಕೆ ಮಮತೆ, ಘಮತೆ, ಘನತೆ, ಕ್ಷಮತೆ, ತೂಕ ತಕ್ಕ ಪಾಕ, ತೂಕ ತಕ್ಕವಾಗಿ ಮಾತನಾಡುವುದನ್ನು ನಿವೃತ್ತಿ ಜೀವನದಲ್ಲಿ ಕಲಿತುಕೊಳ್ಳಬೇಕು. ನೀವು ಈಗಾಗಲೇ ಕಲ್ಕೊಂಡಿದ್ದೀರಿ. ವೃತ್ತಿಯಲ್ಲಿ ಇದ್ದವರಿಗೆ ನಿವೃತ್ತಿ ಅನ್ನೋದು ಅನಿವಾರ್ಯ. ಇಟ್ ಈಸ್ ಇನ್ಎವಿಟೇಬಲ್. ಹಣ್ಣೆಲೆ ಉದುರುವಾಗ ಹಸಿರೆಲೆ ನಗುತ್ತಿತ್ತು ಎಂಬ ಗಾದೆ ಮಾತು ಸುಳ್ಳಲ್ಲ, ಅದು ಅಕ್ಷರಶಃ ಸತ್ಯ. ಚಿಗುರು ಬೇಕೆಂದರೆ ಹಣ್ಣೆಲೆ ಉದುರಲೇಬೇಕು. ಅದಕ್ಕೆ ಅಪಾಯಿಂಟ್ಮೆಂಟ್ ಮೇ ಬಿ ಅನ್ಸರ್ಟನ್ ಬಟ್ ರಿಟೈರ್ಮೆಂಟ್ ಈಸ್ ಸರ್ಟನ್. ಜೀವನೋಪಾಯಕ್ಕೆ ನಮಗೊಂದು ವೃತ್ತಿ ಬೇಕು. ವಿ ನೀಡ್ ಅ ಪ್ರೊಫೆಷನ್ ಟು ಲಿವ್. ಹಾಗೇನೆ ಜೀವನ ಆನಂದಕ್ಕೆ ನಮಗೊಂದು ಪ್ರವೃತ್ತಿ ಬೇಕು. ವೃತ್ತಿಯ ನಂತರ ನಿವೃತ್ತಿ, ನಿವೃತ್ತಿಯ ನಂತರ ಪ್ರವೃತ್ತಿ. ಅಂತಹ ಪ್ರವೃತ್ತಿಯನ್ನು ಗಳಿಸಿಕೊಂಡರೆ ನಿವೃತ್ತಿ ಜೀವನ ಸುಖಕರವೂ ಸಂತೋಷದಾಯಕವೂ ಆಗಬಹುದು. ಆರಂಭ, ಅಂತ್ಯ, ಭೆಟ್ಟಿ, ಅಗಲಿಕೆ, ವೃತ್ತಿ, ನಿವೃತ್ತಿ, ತದನಂತರ ಪ್ರವೃತ್ತಿ ಎಲ್ಲವೂ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ. ಅದರಿಂದ ಯಾರೂ ಹೊರತಾಗಿಲ್ಲ. ಅದು ದೈವಲೀಲೆಯೂ ಕೂಡ.
ನಿವೃತ್ತಿ ಜೀವನ ಯಾವತ್ತು ಸಮೃದ್ಧಿಯಿಂದ ಸುಖ ಸಂತೋಷ ಭರಿತವಾಗಿಯೂ ಎಲ್ಲದಕ್ಕೂ ಮುಖ್ಯವಾಗಿ ಆರೋಗ್ಯದಾಯಕವಾಗಿರಲೆಂದು ನಿರಾಕಾರಿ ಪರಮಾತ್ಮನ ಪುಣ್ಯ ಪಾದಚರಣಗಳಲ್ಲಿ ಪ್ರಾರ್ಥಿಸುತ್ತಾ ಪ್ರೀತಿಪೂರ್ವಕವಾದ ನಮನಗಳೊಂದಿಗೆ ತುಂಬು ಹೃದಯದಿಂದ ಹರಿಸಿ ಶುಭ ಕೋರಬೇಕು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೊಂದೆರಡು ಲೈನ್ ಕೊನೆಗೆ. ಇಲ್ಲಿ ಸುಮಾರು ಜನ KSRTC ಸಿಬ್ಬಂದಿಗಳು ಇಲ್ಲಿ ಬಂದಿದ್ದಾರೆ. ಶ್ರೀಕಾಂತ್ ಅವರು ಇಲಾಖೆಯಿಂದ ನಿವೃತ್ತಿಯಾಗಿ ನಾಳೆಯಿಂದ ಅವರು ಫ್ರೀಯಾಗಿ ಮನೆಗೆ ಹೋಗ್ತಾ ಇದ್ದಾರೆ. ನಮಗೂ ಒಂದು ಫೀಲಿಂಗ್ ಬಂದಿರಬಹುದು. ಅದೇ ಫೀಲಿಂಗ್ ನನ್ನ ಭಾಷೆಯಲ್ಲಿ ಒಂದೆರಡು ಲೈನ್ದಲ್ಲಿ ಹೇಳ್ತೇನೆ ಅಷ್ಟೇ. ಬಿಟ್ಟು ಹೊಂಟೀರಿ KSRTC, ಬಿಟ್ಟು ಹೊಂಟಿ ನೆನಪ ಬರ್ತಾವ ಭಾಳ ಭಾಳರಿ. ಬಿಟ್ಟು ಹೊಂಟೀರಿ KSRTC, ನೆನಪು ಬರ್ತಾವ ಭಾಳ ಭಾಳರಿ. ಹುಡುಗಾಟದ ನಿಮ್ಮ ಚಾಳಿ, ಹುಡುಗಾಟದ ನಿಮ್ಮ ಚಾಳಿ, ಹಾಡಿ ಆಡಿದ ಆವು ಕಳಿ. ಬಿಟ್ಟು ಹೊಂಟೀರಿ KSRTC, ನೆನಪ ಬರ್ತಾವ ಭಾಳ ಭಾಳರಿ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ರಸವತ್ತಾದಂತಹ ನುಡಿಗಳಿಗೆ. KSRTC ಅನ್ನೋದು ಕೇವಲ ಒಂದು ಸಂಸ್ಥೆ ಅಲ್ಲ ಸರ್, ಕರ್ನಾಟಕದ ಜನರ ಭಾವನೆಗಳೊಂದಿಗೆ ಬೆಸೆದಿರುವಂತ ಒಂದು ಸಂಸ್ಥೆ ಅದು. ಸೊ ಬಿಟ್ಟು ಹೋಗೋ ಪ್ರಶ್ನೆ ಯಾರಿಗೂ ಕೂಡ ಯಾವತ್ತೂ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಇದೀಗ ಅವರೊಂದಿಗೆ ಸೇವೆ ಸಲ್ಲಿಸಿದಂತ ಸಹೋದ್ಯೋಗಿಗಳು ಕೂಡ ಅನಿಸಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ. ನಾನು ಮೊಟ್ಟ ಮೊದಲಿಗೆ BS ಪಾಟೀಲ್ ಸರ್ ಇವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಸರ್, ತಾವು ಆಗಮಿಸಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಕಾಂತ್ ಹಾವನೂರ ಅವರ ನಿವೃತ್ತಿ ಸಮಾರಂಭದ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಎರಡು ಮಾತು ಹೇಳ್ಬೇಕಂತ ಕೇಳಿದ್ರಿಂದ ನನ್ನ ಆತ್ಮೀಯ ಸ್ನೇಹಿತ ಅವರು. ನಾವು ಅವರು ಒಟ್ಟಿಗೆ ನೇಮಕಾತಿ ಬಂದಿದ್ದವರು. ಆದ್ರೆ ನಾನು ಅವರಿಗಿಂತ 3 ವರ್ಷ ಮುಂಚೆ ನಿವೃತ್ತಿಯಾಗಿದ್ದೇನೆ. ಪ್ರಸ್ತುತ ಈಗ 31 ನಿವೃತ್ತಿ ಆಗ್ತದೆ. ಅವನೂರವರು ಸರಳ ಸಜ್ಜನ ವ್ಯಕ್ತಿ. ತಾವೆಲ್ಲರೂ ಈಗ ಹೇಳಿದಂಗ ಅದು ವಾಸ್ತವ ಸತ್ಯ. ಸ್ನೇಹಜೀವಿ, ಯಾವತ್ತೂ ಯಾರಿಗೂ ನೋವನ್ನು ಉಂಟು ಮಾಡಿದವರಲ್ಲ. ಆದ್ರೆ ಅವ್ರ ಜೀವನದಲ್ಲಿ ಕೆಲವೊಂದು ಏರಿಳಿತಗಳು ಆದವು. ಅವನ್ನೆಲ್ಲ ಮೆಟ್ಟಿ ನಿಂತು ಫಿನಿಕ್ಸ್ ಪಕ್ಷಿ ಅಂತ ಅವ್ರ ಮೇಲೆ ಎದ್ದು ಬಂದು ತಮ್ಮ ಸೇವಾವಧಿಯನ್ನು ಶಿಸ್ತುವಾಗಿ ಪೂರ್ಣಗೊಳಿಸಿದ್ರು. ಮತ್ತು ತಮ್ಮ ಕೌಟುಂಬಿಕ ಜೀವನವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಈಗ ತಾವೆಲ್ಲ ಕೇಳಿದಾಗೆ ಕುಟುಂಬ ನಿರ್ವಹಣೆಯಲ್ಲಿ ಒಬ್ಬ ಮಕ್ಕಳಿಗೆ ತಂದೆಯಾಗಿ ತಾಯಿಯಾಗಿ ಆ ಕುಟುಂಬ ನಿರ್ವಹಣೆ ಮಾಡಿದ ಯಶಸ್ಸು ಅವ್ರಿಗಿದೆ. ಈ ಸಂದರ್ಭದಲ್ಲಿ ಅವರ ನಿವೃತ್ತಿ ಜೀವನ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಅವ್ರ ಏನು ಎಲ್ಲಿ ಅವರ ನೆಮ್ಮದಿ ಹಾಳಾಗಿತ್ತು ಆ ನೆಮ್ಮದಿಯಿಂದ ಮುಂದೆ ಅವ್ರಿಗೆಲ್ಲ ಸಿಗಲಿ. ಅವರ ಕುಟುಂಬಕ್ಕೆ ಅವರಿಗೆ ಆರೋಗ್ಯ ಸೌಭಾಗ್ಯ ಎಲ್ಲವನ್ನು ದಯಪಾಲಿಸಿ ಅಲ್ಲೇ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಅದೇ ರೀತಿ ಸಂಶಿ ಸರ್ ಅವರು ಮತ್ತು ಹಾವನೂರ್ ಸರ್ ಅವರು ಇಬ್ರು ಬಹಳಷ್ಟು ಆತ್ಮೀಯವಾದಂತ ಸ್ನೇಹಿತರು. ಸರ್, ತಾವು ಕೂಡ ಹನುಮಂತ್ ಸಂಶಿ ಸರ್ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಶ್ರೀಕಾಂತ್ ಹಾವನೂರ್ ಸರ್ ಅವರು ನಾವು ಕೂಡ ಬಹಳ ಆತ್ಮೀಯರು. ಅವ್ರದ್ದು ನಮ್ದು ಕೂಡ 1987 ನಮ್ದು ಅಪಾಯಿಂಟ್ಮೆಂಟ್ ಆಗಿದೆ, ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳಿ. ನಾನು 2027 ಮೇ 31 ನಾನು ರಿಟೈರ್ಡ್ ಆಗಿದ್ದೀನಿ. ಅದೇ ರೀತಿ ನಮ್ಮ ಅಚ್ಚುಮೆಚ್ಚಿನ ಗೆಳೆಯರಾದಂತ ಶ್ರೀಕಾಂತ್ ಹಾವನೂರ್ ಅವರು ಇದೇ 31/5/2026 ಈ ಸಂಸ್ಥೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಅವರ ನನ್ನ ಬಹಳ ಆತ್ಮೀಯ ಗೆಳೆಯರು. ಯಾಕಂತಂದ್ರೆ ನಾವು ಕಾನೂನು ಶಾಖೆಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡಿದೀವಿ 3 ವರ್ಷ. ಅದೇ ರೀತಿಯಾಗಿ ನಮ್ಮ ಸಂಚಾರ ಶಾಖೆಯಲ್ಲಿ ಕೂಡ ಒಂದು 10 ವರ್ಷ ಅವರು ಕೂಡ ನಾವು ಕೆಲಸ ಮಾಡಿದೀವಿ. ಅವರ ಕೆಲಸ ಯಾವ ತರ ಮಾಡ್ತಾ ಇದಾರ, ಹೆಂಗ್ ಮಾಡ್ತಾ ಇದಾರ, ಎಲ್ಲ ಅಧಿಕಾರಿಗಳು ಕೂಡ ಯಾವ ತರ ಅವರು ನಡ್ಕೊಂತಿದ್ರು, ಆಮೇಲೆ ಎಲ್ಲ ನಮ್ಮ ಸಂಸ್ಥೆಯ ವರ್ಕರ್ ಜೊತೆ ಯಾವ ರೀತಿ ಅವರು ನಡ್ಕೊಂಡು ಹೋಗ್ತಾ ಇದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಬಹಳ ಶಾಂತ ಸ್ವಭಾವದವರು. ಯಾಕಂದ್ರೆ ಅವ್ರದ್ದು ತುಂಬಾ ನಾನು ನೋಡಿದ್ರೆ ಹತ್ತಿರದಿಂದ ನೋಡಿದ್ರಿಂದ ಯಾರು ಕೂಡ ಇನ್ನೂವರೆಗೂ ಅವರು ಜಗಳ ಮಾಡೋದಾಗ್ಲಿ ತಂಟೆ ತಕರಾಗ್ಲಿ ಯಾರು ಕೂಡ ಮಾಡಿಲ್ಲ. ಸರ್ ಮ್ಯಾಗಿನ ಆಫೀಸರ್ ಏನ್ ಹೇಳಿದ್ರು ಓಕೆ ಸರ್
ಯಾರ ಜೊತೆಲಿ ಇನ್ನೂವರೆಗೂ ಗಲಾಟೆ ಮಾಡಿದ್ ನಾನು ನೋಡೇ ಇಲ್ಲ. ಏನ್ ಹೇಳಿದ್ರು ಆಯ್ತು ಸರ್, ಹ್ಞೂ ಸರ್ ಅನ್ಕೋತಾನ ಅವರು ಒಂದು ಈ 39 ವರ್ಷ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಅಂದ್ರೆ ಈ 31/5/2026 ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಲಿ, ಅವರು ನಿವೃತ್ತಿ ನಂತರ ಸುಖಕರ ಜೀವನ ಒಳ್ಳೆ ರೀತಿಯಿಂದ ಸಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈ ಒಂದು ಸ್ನೇಹಿತರು ಯಾವ ರೀತಿ ಅಂದ್ರೆ ಸರ್ ಅವರ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಮುತುವರ್ಜಿಯನ್ನು ಸಂಶಿ ಸರ್ ವಹಿಸಿದ್ರು. ಈ ಕಾರ್ಯಕ್ರಮ ಇದೇ ರೀತಿ ಆಗ್ಬೇಕಂತ. ಸರ್ ಇನ್ನೊಂದ್ ಮಾತು ಹೇಳಿದ್ರಿ, ಅವ್ರು ಯಾವತ್ತು ಜಗಳ ಮಾಡಿಲ್ಲ ಅಂತ. ಇನ್ನು 2 ದಿವಸ ಟೈಮ್ ಐತ್ರಿ ಸರ್, ಒಂದ್ಸಲ ಜಗಳ ಮಾಡಿ ತೋರಿಸ್ಬಿಟ್ರಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಇದೀಗ ಸರ್ ಅವರ ಒಬ್ಬ ಸ್ನೇಹಿತರು ಅಡ್ವೊಕೇಟ್ ವಿಲಾಸ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮ 2 ನುಡಿಗಳ ಮೂಲಕ ಸರ್ ಅವರಿಗೆ ಶುಭ ಹಾರೈಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಾಲ್ಯದ ಸ್ನೇಹಿತರು ನಮ್ಮ 2 ಮನೆ ಬಿಟ್ಟು ಅವ್ರ ಮನೆ ನಂದಗಡದಲ್ಲಿ ಪ್ರಾಪರ್ ಅವ್ರು ಜನ್ಮ ಹಾಕಿದ್ರು. ನಂದಗಡ ಪ್ರಾಪರ್ ನಿಂತ್ರಣ ಬಂದಿದ್ದಾರೆ. ನಮ್ದು ಮನೆ ಅವ್ರ ಮನೆ 2 ಮನೆ ಬಿಟ್ಟು ಆಜು ಬಾಜು. ಬಾಲ್ಯ 1ನೇದಿಂದ ಹಿಡಿದು 10th ವರೆಗೆ ನಾವು ಕ್ಲಾಸ್ಮೇಟ್ಸ್. ಈಗ ನಮ್ 10th ಒಂದು ಕ್ಲಾಸ್ಮೇಟ್ ಗ್ರೂಪ್ ಇದೆ. ಆ ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿದ್ರು, ಎಲ್ಲಾರ್ಗು ಬರ್ಲಿಕ್ಕೆ ಆಗ್ಲಿಲ್ಲ. 2 ಜನ ನಾವು ಬಂದಿದ್ದೀವಿ. ಈ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬರ್ರಿ ಅಂತ ನಮ್ಮ ಬಾಲ್ಯ ಸ್ನೇಹಿತರು ಕೂಡ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ನಿಮ್ಗೆ ಹೇಳಿ ನಿಮ್ಗೆ ಗೊತ್ತಾಯ್ತಲ್ಲ, ಅವ್ರು 40 ವರ್ಷ ನಿಮ್ ಜೊತೆಗೆ ಸರ್ವಿಸ್ ಮಾಡಿದ್ದಾರೆ. ಅವ್ರು ಬಹಳ ಶಾಂತ ಮತ್ತು ಸೌಮ್ಯ ಸ್ವಭಾವದವರು. ಅದೇ ತರ ಅವ್ರ ಬಾಲ್ಯ ಜೀವನದಲ್ಲೂ ಹಾಗೆ ಯಾವಾಗ ತಂಟೆ ಮಾಡಿದ್ದೋ ಗೊತ್ತಿಲ್ಲ ನಮ್ಗೆ. ಅವ್ರು ಯಾವಾಗ್ಲೂ ಯಾರ ಮುಂದೆ ಹೆಚ್ಚು ಮಾತಾಡಿದ್ದೂ ಇಲ್ಲ. ಹೆಚ್ಚು ಅಂದ್ರೆ ಬಹಳ ಸೌಮ್ಯ ಮತ್ತು ಶಾಂತ ಸ್ವಭಾವ ಮೊದಲಿಂದ. ಬಾಲ್ಯದ ಸ್ವಭಾವದ ಬಗ್ಗೆ ನಾನು ಸ್ವಲ್ಪ ತಿಳಿಸೋಣ ಅಂತ ಬಂದಿದ್ದೆ. ಮತ್ತೆ ಅದೇ ತರ ನಮ್ಮ ಬಾಲ್ಯ ಸ್ನೇಹಿತರ ವತಿಯಿಂದ ನಮ್ಮ ದುಂಡೇಶ್ ಮುದ್ಗೆ ಅವರದ್ದು ಕ್ಲಾಸ್ಮೇಟ್, ಇವರು ಕ್ಲಾಸ್ಮೇಟ್ ಅವ್ರದ್ದು. ಅವ್ರನ್ನ ಒಂದು ಸ್ವಲ್ಪ ಸತ್ಕಾರ ಮಾಡ್ಬೇಕು ಅಂತ ಹೇಳಿ ನಾನು ನಮ್ಮ ಬಾಲ್ಯ ಸ್ನೇಹಿತರ ವತಿಯಿಂದ ಅವರು ಮಾಡ್ತಾರೆ. ಅದೊಂದು ಸ್ವಲ್ಪ ನೀವು ಹೇಳಿ. ಅದೇ ಇದು ಒಂದು ಹೇಳ್ಬೇಕಂದ್ರೆ ಅವ್ರು ಬಹಳ ಸೌಮ್ಯ ಸ್ವಭಾವದಿಂದ ಮೊದಲಿಂದ ಬೆಳೆದವರು. ಅವ್ರ ಆಮೇಲೆ 10th BCom 1 ಏನೋ ಸೆಕೆಂಡ್ ಇಯರ್ ಆದ್ಮೇಲೆ BCom 1 ನೀವು ಅವ್ರ ಕೂಡ ಹೋಗ್ತಿದ್ವಿ. ಅಲ್ಲೇ ಅವ್ರಿಗೆ ಆರ್ಡರ್ ಬಂದ್ಬಿಡ್ತು, ಅವ್ರು ಹೋಗ್ಬಿಟ್ರು. ಅವಾಗಿಂದ ಡಿಸ್ಕನೆಕ್ಟ್ ಆಗ್ಬಿಟ್ರು. ಅವ್ರು ಅವಾಗಿಂದ BCom 1 ಇದ್ದಾಗನೇ ಅಪಾಯಿಂಟ್ಮೆಂಟ್ ಆಯ್ತು ಅವ್ರು KSRTC ಒಳಗೆ. ಅವಾಗ ಅಲ್ಲಿಂದ ಹೋದ್ಮ್ಯಾಗ ನಾವು ಜಾಬ್ ಹೋದ್ರು ನಾವೆಲ್ಲೂ ಕರ್ಕೋತನ ಹೋದ್ವಿ. ನಾವು ಆಸ್ ಅಡ್ವೊಕೇಟ್ ಪ್ರಾಕ್ಟೀಸಿಂಗ್ ಲಾಸ್ಟ್ 35 years ಇನ್ ಲೇಬರ್ ಕೋರ್ಟ್ ಹೋಗ್ತೇನೆ. ಅಂದ್ರೆ DLC ಆಫೀಸ್ ಪ್ಲಸ್ ಸಿವಿಲ್ ಕೋರ್ಟ್ಸ್ ಅಷ್ಟೇ. ನಾನೊಂದು ಧನ್ಯವಾದಗಳು ಸರ್. ನಂದಗಡದ ಆ ಒಂದು ಪವಿತ್ರ ಭೂಮಿಯಲ್ಲಿ ಹುಟ್ಟಿದ್ರು ಸರ್. ಆ ಒಂದು ಸ್ನೇಹಿತರ ಒಂದು ಆತ್ಮೀಯ ನುಡಿಗಳಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಕಾಂತ್ ಹವನೂರ್ ಸರ್ ಅವರಿಗೆ ಗೌರವ ಸಮರ್ಪಿಸುವಂತಹ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. 39 ವರ್ಷಗಳ ಈ ಒಂದು ಸುದೀರ್ಘ ಸೇವೆಗೆ ಗೌರವ ಸಮರ್ಪಿಸುವಂತ ಒಂದು ಈ ಪ್ರೀತಿಯನ್ನು ಈಗಾಗಲೇ ಅವರು ಸ್ವೀಕರಿಸ್ತಾ ಇದ್ದಾರೆ ಸರ್. ಈ ಒಂದು ಪ್ರೀತಿಗೆ ಉತ್ತರವಾಗಿ ತಾವು ಕೂಡ ಮಾತನಾಡುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಸಂಸ್ಥೆಯ ಅಧಿಕಾರಿ ವರ್ಗದವರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳೇ, ನಾನು ಸಂಸ್ಥೆಯಲ್ಲಿ 39 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಈಗ ಈ ಸೇವೆ ಸಲ್ಲಿಸಲಿಕ್ಕೆ ನನ್ನ ಅಧಿಕಾರಿ ವರ್ಗದವರು ಮತ್ತು ನನ್ನ ಸಹೋದ್ಯೋಗಿಗಳು ಬಹಳ ಸಹಕಾರದಿಂದ ನನಗೆ ಸಹಕರಿಸಿ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಸನ್ಮಾನ ಸಮಾರಂಭ ನಡೆದಿದೆ. ಅವಾಗಿಂದ ಎಲ್ಲರೂ ಎಷ್ಟು ಸ್ಪೀಚ್ ಸಂಬಂಧ ಮಾಡಿದ್ರಿ. ಈಗ ಸನ್ಮಾನ ಮಾಡೋಣ ಸರ್ ಅವ್ರಿಗೆ. ಚಿರದಿನಕ್ಕೂ ಸದಾಕಾಲ ಇರುತ್ತೆ ಅಂತ ಹೇಳ್ತಾ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸ್ತಾರೆ. ಪ್ರೀತಿಯ ಸನ್ಮಾನ ನಿಜಕ್ಕೂ ಕೂಡ ಭಾವನಾತ್ಮಕವಾದಂತ ವಿದಾಯ ಇದು ಅಂತ ಹೇಳ್ಬೋದು. ತಮ್ಮೆಲ್ಲರ ಪ್ರೀತಿ, ಗೌರವ, ತಮ್ಮೆಲ್ಲರ ವಿಶ್ವಾಸ ಇದುವರೆಗೂ ಧನ್ಯವಾದಗಳು. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಲೆಕ್ಕಪತ್ರ ಶಾಖೆ ವತಿಯಿಂದ ಕೂಡ ಇದೀಗ ಆತ್ಮೀಯವಾದಂತಹ ಸನ್ಮಾನವನ್ನ ನೀಡಲಾಗ್ತಾ ಇದೆ.
ಜೊತೆಗೂಡಿ ಸೇವೆ ಸಲ್ಲಿಸಿದಂತಹ ಅಧಿಕಾರಿಗೆ ಪ್ರೀತಿಯ ಮತ್ತು ಅಭಿಮಾನದ ಅಭಿನಂದನೆಗಳನ್ನು ಈ ಮೂಲಕ ಹೌದ್ರಿ ಅದಕ್ಕನ್ನತ್ತ ನಿಮ್ಮವ್ರ ಥ್ಯಾಂಕ್ಸ್ ಹೇಳ್ಬೇಡ್ರಿ ಅಂದ್ರೆ ನೀಡಲಾಗ್ತಾ ಇದೆ. ಆತ್ಮೀಯ ಸಹೋದ್ಯೋಗಿಗೆ ಒಂದು ಪ್ರೀತಿ. ಹಾ ಸರ್, ಮುಂದಿನದಾಗಿ ಡಿಫಾಲ್ಟ್ ಅವರಿಗೆ ಈ ಒಂದು ಸಮಾರಂಭದಲ್ಲಿ ಆತ್ಮೀಯವಾದಂತಹ ಸನ್ಮಾನವನ್ನ ನೀಡಲಾಗ್ತಾ ಇದೆ. ಇದೀಗ ಮುಂದಿನದಾಗಿ ಡಿಫಾಲ್ಟ್ ಸೆಕ್ಷನ್ ವತಿ ಸರ್ ಬರ್ರಿ ಆರಾಮ್ರಿ. ಮುಂದಿನದಾಗಿ ಶಿವಶರಣ ಹರಳಯ್ಯ ಸಮಾಜ ತಾಕ್ತಿ ಬೇಸ್ನಲ್ಲಿ ಪಂಚ್ ಕಮಿಟಿ ಮತ್ತು ಯಂಗ್ ಕಮಿಟಿ ಈ ಎರಡೂ ಕಮಿಟಿಗಳ ವತಿಯಿಂದ ಗೌರವ ಸನ್ಮಾನ ವೇದಿಕೆಯಲ್ಲಿ ನಡೀತಾ ಇದೆ. ಧನ್ಯವಾದಗಳು. ಇರುವಂತಹ ಈ ಒಂದು ಸಂದರ್ಭದಲ್ಲಿ ಗೌರವದ ಸನ್ಮಾನದ ಸುರಿಮಳೆ ಆಗ್ತಾ ಇದೆ. ಈ ಮೂಲಕ ಅವರು ಸಲ್ಲಿಸಿದಂತಹ 30 ದಿನದಾಗಿ ಕಾರ್ಮಿಕ ಮುಖಂಡರಾಗಿರುವಂತ ಅಂಕಲಿ ವಕ್ಕುಂದ್ ಹಾಗೂ ಕಾಣಿಗೆ ಇವರಿಂದಲೂ ಕೂಡ ಈ ಒಂದು ವೇದಿಕೆ ದಯಮಾಡಿ ಸಿಬ್ಬಂದಿಗಳಿಗೆ ನಗರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರಿಂದಲೂ ಕೂಡ ಒಂದು ಪರಂಪರೆ ಸನ್ಮಾನವನ್ನು ಅವರು ಸರ್ ಇವರು ಧನ್ಯವಾದಗಳು. ತಮಗೆಲ್ಲ ಧನ್ಯವಾದಗಳು. ಇದೀಗ ಇದೆ ಸಿಂಧಿ ಕುರ್ಬೇಟಿಂದ ಆಗಮಿಸಿರುವಂತಹ ಶ್ರೀ ಸಿದ್ದಪ್ಪ ಹುಲ್ಗುಂತ್ ಹಾಗೂ ಶ್ರೀಮತಿ ಸುನೀತಾ ಮೇಡಮ್ ಹಾಗೂ ಶ್ರೀ ಗಣೇಶ್ ಕಾಂಬ್ರೆ ಇವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಮನೆಗೆ ಮಹಾಲಕ್ಷ್ಮಿಯನ್ನ ನೀಡಿದಂತ, ಮನೆಗೆ ಮಗಳನ್ನ ನೀಡಿದಂತ ಕುಟುಂಬವಿದು. ಅತ್ತೆಯಿಲ್ಲದ ಪರಿವಾರಕ್ಕೆ ಒಬ್ಬ ತಾಯಿಯನ್ನ, ಒಬ್ಬ ಸೊಸೆಯನ್ನ ಕೊಟ್ಟಂತಹ ಒಂದು ಪರಿವಾರವಿದು. ಆದ್ರೂ ಕೂಡ ರಾಣಿ ಮತ್ತು ಪ್ರವೀಣ್ ಇವರು ಬಹಳಷ್ಟು ಪ್ರೀತಿಯಿಂದ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಮನೆಗೆ ಸೊಸೆಯಾಗದೆ ಮನೆಗೆ ಮಗಳಾಗಿರುವಂತಹ ಒಂದು ಸಂಸ್ಕಾರವನ್ನ ಕೂಡ ಪರಿವಾರ, ಹಾಲೂರು ಪರಿವಾರ. ಓ ಮಸ್ತ್ ಮಸ್ತ್ ಮಸ್ತ್. ಅಲ್ಲೇ ಗೌರವವನ್ನ ಸಂಪಾದಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಪರಿವಾರಕ್ಕೆ ಚಪ್ಪಲಿಗಳು ಬರಲಿ. ಈ ಒಂದು ಪರಿವಾರದ ಸಂಸ್ಕಾರಕ್ಕೆ ದಿನಗಳನ್ನ ಬಳಸಿಕೊಳ್ಳಿ. ಆ ಒಂದು ದಿನಗಳ ಸದುಪಯೋಗವಾಗ್ಲಿ. ಮನೆ ತುಂಬಾ ನಗುವ ಮೊಮ್ಮಕ್ಕಳ ಪ್ರೀತಿಯ ಅಜ್ಜನಾಗಿ, ಪ್ರೀತಿಯ ಮಾವ ಅಲ್ಲ ಅಪ್ಪನಾಗಿ ಶ್ರೀಕಾಂತ್ ಸರ್ ಸೇವಾನಿವೃತ್ತ ಜೀವನ ಬಹಳಷ್ಟು ಸುಖಮಯವಾಗ್ಲಿ ಅಂತ ಮನದಾಳದಿಂದ ಪೂರ್ವಕವಾಗಿ ಹಾರೈಸ್ತಾ ಇದ್ದೇವೆ. ದಣಿವಿಲ್ಲದ ಸೇವೆಗೆ ಅಪರೂಪದ ಗೌರವ ಸಮರ್ಪಣೆ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ನೋವನ್ನು ನುಂಗಿ ನಗುವಂತಹ ವಿಶೇಷ ವ್ಯಕ್ತಿತ್ವ, ನಗುವನ್ನ ಎಲ್ಲೆಡೆ ಹಂಚುವಂತಹ ಸರಳ ವ್ಯಕ್ತಿತ್ವ, ತಮ್ಮ ಕರ್ತವ್ಯ ದಕ್ಷತೆ, ತಮ್ಮ ಪ್ರಾಮಾಣಿಕ ಸೇವೆಗೆ ಆನಂದ ಸಾಗರ ನಮ್ಮ ಸಂಸಾರ, ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವದಿಂದ ನಮಗೆಂದು ಎಂದು ಆನಂದ ನಮ್ಮ ಸಂಸಾರ, ಆನಂದ ಸಾಗರ. ಥ್ಯಾಂಕ್ ಯು. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ.
ದೈವದಿಂದ ನಮಗೆಲ್ಲ ಎಂದು ಆನಂದ ನಮ್ಮ ಸಂಸಾರ. ಥ್ಯಾಂಕ್ ಯು. ಈ ಒಂದು ಪ್ರೀತಿಯ ಹುಡುಗರಿಗೆ ಧನ್ಯವಾದಗಳನ್ನ ಸುರೇಶ್ ಸಂಗ್ಲಿ ಸರ್ ಮತ್ತು ಅವರು ಮೇಡಮ್ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಏನಂತ ಹೊಗಳಿ ಏನಂತ ಮಾತಾಡ್ಲಿ, ಮಾತುಗಳು ಇಲ್ಲ ನನ್ನ ಹತ್ರ ಮಾತಾಡಕ. ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ. ಎಲ್ಲರಿಗೂ ನೋಡಿದೆ, ಪರಿವಾರ ನೋಡಿದೆ, ಸರ್ ಅವ್ರ ಬಗ್ಗೆ ಮಾತುಗಳು ಕೇಳಂತ್ಲೆ ನನ್ನ ಮೈಯೆಲ್ಲ ಜೂಮ್ ಆಯ್ತು. ಆ ಮಾತುಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಿಜವಾಗ್ಲೂ ಇದೆಲ್ಲ ವಿಡಿಯೋ ಎಲ್ಲರಿಗೂ ಮುಟ್ಟೋತರ ನಾನು ಎಲ್ಲರಿಗೂ ರೈಟಿಂಗ್ ಮಾಡಿ ವಿಡಿಯೋ ಬಿಡ್ತೀನಿ. ನನಗೆ ಬಹಳ ಖುಷಿ ಆಗೈತಿ ನೋಡಿ. ಆಮೇಲೆ ಹಿಂಗ ಸರಿ ಯಾವಾಗಲೂ ಸರ ಖುಷಿಯಾಗಿ ನನ್ನಂತ ಹಿಂಗೆ ಇರ್ಲಿ. ಆಮೇಲೆ ನಮ್ಮ ಮನೆಗೂ ಸರಿ ಬರ್ಲಿ, ಯಾಕಂದ್ರೆ ತುಂಬಾ ಪಾವನ ಸರ್ ಅದೇ ಸರ್. ಥ್ಯಾಂಕ್ ಯು ಸರ್. ಕೂಡ ಮಗನಾಗಿಯೇ ಕೇವಲ ಅಳಿಯನಾಗಿ ಮಾತ್ರಲ್ಲದೆ ಮಗನಾಗಿ ಒಂದು ಮಗನ ಸ್ಥಾನವನ್ನು ತುಂಬಿದ್ದಾರೆ. ಈ ಅಪರೂಪದ ಜೋಡಿಯ ಪ್ರಿಯಕಾಲ ಜೀವನದಲ್ಲಿ ನಗುವನ್ನೇ ತುಂಬಿಕೊಂಡು ನಗುವನ್ನೇ ಹಂಚುತ್ತಾ ಇರಲಿ ಅಂತ ಹಾರೈಸ್ತೀನಿ. ಇಬ್ರು ದಂಪತಿಗಳಿಗೆ ಧನ್ಯವಾದಗಳು ಈ ಪ್ರೀತಿಯ ಒಂದು ಗೌರವಕ್ಕಾಗಿ. ಊಟ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಏನು ನೋಡೋಣ. ಅವಾಗಿಂದ ವಿಡಿಯೋ ಮಾಡ್ಕೊಂಡು ಎಲ್ಲಾರ್ದು ಮಾಡ್ಕೊಂಡೆ. ಈಗ ಊಟ ಮಾಡೋದು ನೋಡೋಣ. ಬರೀ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಾ ಬರ್ರಿ. ಎಲ್ಲ ಮಜ್ಜಿಗೆ ಅದು ಏನಾಯ್ತು, ಅಂಬ್ಲಿ ಏನಾಯ್ತು ನೋಡಿ, ಕುಡೀರಿ. ಅಲ್ಲಿ ಎಲ್ಲರೂ ಕುಡಿಯತ್ತಾರ ನೋಡಿ. ಇಲ್ಲಿ ಏನಿಟ್ಟಾರ ಎಲ್ಲರಿಗೂ ರಾಗಿ ಅಂಬ್ಲಿ ಕೊಡ್ತಾ ಇದ್ದಾರೆ. ಹೌದ್ರಿ ಸರ್. ಅಲ್ಲ ಅವ್ರ ಸ್ಪೀಚ್ ಇರ್ಲಿ, ಅವ್ರು ಬರೆಯೋದಿರ್ಲಿ, ಅಲ್ಲಿ ಬರೆದು ಕೊಟ್ಟಿದಾರ ಸರ್. ನಿಮ್ಗೆ ಕಳಿಸ್ತಾರ ಅಲ್ಲಿ ವಾಟ್ಸಪ್ ಒಳಗೆ ನೋಡ್ರಿ. ಇವ್ರು ಬರೆದು ಕೊಡ್ತಾರೆ. ನಮ್ಮ ಮನೆಯವರು ಬಹಳ ವರ್ಡ್ಸ್ ಎಲ್ಲ ಇದು ಮಾಡ್ಕೊಂಡು. ಧಾರವಾಡದಿಂದ ಬಂದಿದ್ದೀರಾ? ಹಾ ಹಾ ಓಕೆ ಓಕೆ. व्हरायटी सर जेवला कसं झालं जेवण? हां होय काय. थँक्यू सर, थँक्यू. कसं झालं जेवण? ಓಕೆ ಸ್ಟಾರ್ಟ್ ಮಾಡ್ರಿಪ್ಪ ಸರ್. ಅಡಿಗೆ ಹೆಂಗಾಗಿದೆ ಸರ್? ಅಡಿಗೆ ಹೆಂಗಾಗಿದೆ? ಚಲೋ ಆಗಿದೆ. ತಗೊಳ್ರಿ ಮತ್ತೇನು ಬೇಕಂತ. ಚೆನ್ನಾಗಿದೆ ಅಲ್ಲ? ಏನಂದ್ರೆ ಸರ್ ಸಿಪಿ ಕಮರ್ಷಿಯಲ್ ಪ್ಯಾಕ್. ಸರ್ ಹೇಗಿದೆ ಅಡಿಗೆ? ಅಡಿಗೆ ಚೆನ್ನಾಗಿದೆ. ಓಕೆ ಸರ್ ಹೇಗಿದೆ ಅಡಿಗೆ? ಚೆನ್ನಾಗಿದೆ. ಥ್ಯಾಂಕ್ ಯು. ಆರಾಮಾಗಿ ಊಟ ಮಾಡ್ರಿ. ಮತ್ತೇನು ಬೇಕು ತಗೊಳ್ರಿ. जेवण मस्त झालं. फंक्शन पण छान झालं. या आता निवांत. घर पण जवळच आहे इथंच. हा या एकदा सगळे आल्यावरती घ्या. पाप तिने पण जाणार आहे म्हणा उद्या सकाळी. नंतर घेऊन येत होती आमच्या घरला तिनं तुम्हाला सगळ्यांना. तेच जेव पोट. तेच म्हणा. मग तेच ओके बाय. जेवा पोटभर ना. ಆಯ್ತು ನಮ್ದು ಊಟನೂ ಆಯ್ತು. ಈಗ ಜಸ್ಟ್ ಅಡಿಗೆ ಮಾ ಊಟ ಮಾಡ್ರಿ. ಖುಷಿ ಆಯ್ತು. ನೀವು ನೋಡಿ ಮದ್ವೆಗಂತೂ ನೋಡಿಲ್ಲ. ಒಂದು ತುತ್ತು ತಿನ್ಸು ನೋಡೋಣ. ನಿಮಗೂ ನೋಡಿ ಖುಷಿ ಆಯ್ತು. ಯಾಕಂದ್ರೆ ಬಹಳ ಅವಾಗ ಅವಸರ ಆಗಿತ್ತು. ನೋಡಿದ್ವಿ ರಾಣಿನ ಮದ್ವೆ ಒಳಗ. ಈಗೆಲ್ಲ ಹೌದು ಅವಾಗ ಏನೋ ಸ್ವಲ್ಪ ಹೌದೌದು ಅದೇ ಹೇಳಿ. ಈಗ ಆರಾಮಾಗಿ ಬರ್ರಿ. ಮನೆ ಹತ್ರನೇ ಇದೆ. ಎಲ್ಲರೂ ಸೇರಿ ಇದಾರೆ ಸರ್. ಅವರು ಮಾತುಗಳು ಮಾತಾಡಿ ಪಾಪ ನನಗೂ ಒಂದು ಮನೆ ಅಳಿಯ ಅಲ್ಲ, ಮನೆ ಅಳಿಯ ಮಗ ಎಲ್ಲಾನು ಪಾಪ ನನಗೂ ಒಂದಿದೆ. ಹಾ ತಿನ್ನು ಈಗ.
ಖುಷಿ ಆಯ್ತು ನಿಮ್ಗೆಲ್ಲ ನೋಡಿ. ಅಲ್ಲ ಎಷ್ಟು ಪ್ರೀತಿಯಿಂದ ಕಾರ್ಯಕ್ರಮ ನಡೆಸ್ಕೊಟ್ರಿ. ನಿಮ್ಮ ಅಲ್ಲ ಈ ರೀತಿ ಇದ್ರೆ ಕಾರ್ಯಕ್ರಮ ಹೆಂಗ್ ಮಾಡೋದಪ್ಪ ಅಂತ ಚಿಂತೆನೇ ಇರಲ್ಲ. ಆ ರೀತಿ ಎಷ್ಟು ಸಪೋರ್ಟ್ ಸಹಕಾರ ಮಾತುಗಳು ನಿಜವಾಗ್ಲೂ ಬಹಳ ಸ್ಪೆಷಲ್. ಕಾರ್ಯಕ್ರಮ ಅದೇ ರೀ. ಆಮೇಲೆ ಬಹಳ ಜನ ನೋಡಿದ್ವಲ್ಲ ನಾವು ಎಲ್ಲ, ಫುಲ್ ಹಾಲ್ ಎಲ್ಲ ತುಂಬಿತ್ತು. ಅದೇ ರೀ, ಹೌದು, ಎಲ್ಲರೂ ಅವರು ಎಲ್ಲ ಬಂದಿದ್ರು. ಆಮೇಲೆ ಸ್ಕೂಲ್ ಅವ್ರು ಕಲ್ತಿದ್ದು ಬಾಲ್ಯದವ್ರು ಅವರು ಎಲ್ಲ ಬಂದಿದ್ರು. ಎಲ್ಲರೂ ಒಳ್ಳೆ ಒಳ್ಳೆ ಮಾತು. ಹೌದೌದ್ರಿ, ಅವರು ಎಲ್ಲ ಎಲ್ಲರೂ ಅದೇ ರೀ, ಖುಷಿ ಆಯ್ತ್ರಿ. ಓಕೆ ರೀ, ಬರ್ರಿ ನಮ್ಮ ಮನೆಗೂ ಆರಾಮಾಗಿ. ಏನ್ ಫೋಟೋ ಮಸ್ತ್ ಇರ್ತಾ ಇದಾರೆ ಸರ್ ಅವ್ರದ್ದು. ನಿಜವಾಗ್ಲೂ ಯಾರ ದೃಷ್ಟಿನೂ ಆಗಬಾರ್ದು. ಖುಷಿಯಾಗಿ ಸರ್ ಯಾವಾಗ್ಲೂ ನಗ್ನಗ್ತಾ ಹಿಂಗೆ ಇರ್ಲಿ, 106 ವರ್ಷ ಹಿಂಗ ಅವ್ರು ನಗ್ನಗ್ತಾ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ಲಿ. ಬರ್ರಿ ನಾವು ಹೋಗೋನು, ಟೈಮ್ ಆಗದ. ಓಕೆ ಬಾಯ್. ಹಂಗ ಸಿಗೋದೇ ಈಗ ದಂಡಿ ಹೊಡ ಹೋಗು. ಓಕೆ, ರಾಣಿ ಅದು ಊಟ ಮಾಡಿಲ್ಲ ಅನ್ಸುತ್ತೆ, ಪಾಪುಗದೆ ಊಟ ಮಾಡ್ಕೊಂಡು. ಓಕೆ ಮೇಡಮ್ ಬಾಯ್. ಮಸ್ತ್ ಆಯ್ತು ಫಂಕ್ಷನ್. ಎಷ್ಟು ಮಾತುಗಳಂತೂ ಎಲ್ಲ ನಿಮ್ಮ ಮಾತುಗಳೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆರಾಮಾಗಿ ಕುತ್ಕೊಂಡು ನಾನು ಕೇಳ್ತೀನಿ, ಯಾಕಂದ್ರೆ ಈ ಮಾತುಗಳು ಬೇಕಾಗ್ತಾವ. ನಿಮ್ಮ ಮಾತುಗಳು ಎಷ್ಟು ಸ್ಪೆಷಲ್ ಇದ್ದು. ಖುಷಿ ಆಯ್ತು ಮ್ಯಾಮ್. ಓಕೆ ಬಾಯ್. ಥ್ಯಾಂಕ್ ಯು ಮಾ, ಬಹಳ ಮಸ್ತ್ ಆಯ್ತು ಫಂಕ್ಷನ್. ಓಕೆ, ಕಾರ್ಯಕ್ರಮ ಅಂತ ಮುಗೀತೀಗ ಮನೆ ಕಡೆ ಹೊರಡ್ತಾ ಇದೀವಿ. ನಡೀರಿ ಈಗ ಹೋಗೋಣ ಪಟಾಪಟ. ಯಜಮಾನ್ರು ನಿಂತಾರ, ಮತ್ತೆ ಬೇರೆ ಒಂದು ಫಂಕ್ಷನ್ ಹೋಗೋದೈತೆ ಅಂತ ನೋಡೋಣ ಏನೇನಾಗ್ತದ. ಇದು ಹಾಲ್ ಬಹಳ ಮಸ್ತ್ ಐತಿ. ಬರ್ರಿ ಯಾವಾಗಾದ್ರು. ಆಮೇಲೆ ಚೆನ್ನಾಗಿದೆ, ಫಸ್ಟ್ ಟೈಮ್ ನೋಡಿದ್ ನಾವ. ಖುಷಿ ಆಯ್ತು. ಮನೆಗಳೇ ನೋಡಿದ್ರಲ್ಲ, ರಿಟೈರ್ಮೆಂಟ್ ಫಂಕ್ಷನ್ ಮುಗಿಸ್ಕೊಂಡ್ ಬಂದ್ವಿ. ಏನ್ ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ರು. ನಿಜವಾಗ್ಲೂ ಬಹಳ ಖುಷಿ ಆಯ್ತು ನೋಡಿ. ಪರಿವಾರಕ್ಕೆ ಅವರೆಲ್ಲಾ ಪರಿವಾರಕ್ಕೆ ನೋಡಿ ಅಂತೂ ಏನ್ ಹೇಳೋದನ್ನ ಇಲ್ಲ. ನಾವಂತೂ ಫುಲ್ ಖುಷಿಯಾಗಿದ್ದೀವಿ. ಮತ್ತೆ ತುಂಬಾ ಜನರಿಗೆ ಹಚ್ಕೊಂಡಿದಾರ. ಅವ್ರದ್ದು ಸ್ವಭಾವ ಎಲ್ಲರಿಗೂ ಬಹಳ ಇಷ್ಟ ಆಯ್ತು. ಬಹಳ ಸಾಫ್ಟ್, ಬಹಳ ಮೃದು ಸ್ವಭಾವ ಇದೆ ಅಂತವ್ರದ್ದು. ಯಾರಿಗೂ ಜೋರಾಗಿ ಮಾತಾಡಿಲ್ಲ ಅಂತವ್ರು ಯಾರ ಜೊತೆಗೇನೋ ಕೂಡ. ಎಲ್ಲಾ ಕೆಲಸ ಅವ್ರದ್ದು ಕರ್ತವ್ಯದಲ್ಲಿ ಡ್ಯೂಟಿ ಒಳಗಿದ್ದಾಗ ಪ್ರತಿಯೊಬ್ಬರು ಏನ್ ಹೇಳಿದ್ರು ಕೂಡ ಎಸ್ ಸರ್ ಅನ್ಕೋತ ಕೆಲಸ ಮಾಡ್ಕೊಂಡ್ ಬಂದಾರ. ಅಪರೂಪಕ್ಕ ಆ ರೀತಿ ಇರೋ ವ್ಯಕ್ತಿಗಳಂದ್ರ ಅಪರೂಪ ವ್ಯಕ್ತಿ. ಆಮೇಲೆ ಮಕ್ಕಳು ಹಂಗದಾರ ಎಲ್ಲ. ಮತ್ತ ಮನೆಗೆ ಸೊಸೆನೂ ಬಹಳ ಚೆನ್ನಾಗಿ ಸಿಗ್ತಾಳೆ. ಸೊ ಮೊಮ್ಮಗನು ಬಂದಿದ್ದಾನೆ ಇವಾಗ. ಕಾರ್ಯಕ್ರಮ ಚೆನ್ನಾಗಾಯ್ತು. ನಮ್ಮ ವಿಡಿಯೋ ಮುಖಾಂತರ ನೀವೆಲ್ಲ ನೋಡಿ ನಮ್ಮ ಮತ್ತೆ ಯಾವ ರೀತಿ ಮತ್ತೆ ಎಲ್ಲ ವಿಡಿಯೋ ಎಲ್ಲ ನಾವು ನಿಮ್ಗೆಲ್ಲ ರೆಡಿ ಮಾಡಿ ಯಾವ ರೀತಿ ಇದೆ ಅದು ನೀವೆಲ್ಲ ನಿಮ್ಮ ಅನಿಸಿಕೆಗಳ ಮೂಲಕ ಕಾಮೆಂಟ್ಗಳ ಮೂಲಕ ನಮ್ಗೆ ತಿಳಿಸ್ರಿ. ಮತ್ತೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗ ಬಹಳ ಧನ್ಯವಾದ ನೋಡ್ರಿ. ಸೊ ಇವತ್ತೇ ಇನ್ನೊಂದು ರಿಟೈರ್ಮೆಂಟ್ ಕಾರ್ಯಕ್ರಮ ಇದೆ ನಮ್ಮ ಕಚೇರಿ ಆಫೀಸ್ಗೆ, ಸೆಂಟ್ರಲ್ GST ಒಳಗ. ನಮ್ಮ ಸಿಬ್ಬಂದಿ ಅಂದ್ರೆ ನಮ್ಮ ಮಿತ್ರರು ಮತ್ತು ಒಬ್ಬರು ಸಹಾಯಕ ಆಯುಕ್ತರು, ಸೂಪರಿಂಟೆಂಡೆಂಟ್ ಅವರು ಇಬ್ಬರು ಇವತ್ತು ರಿಟೈರ್ ಆಗ್ತಾ ಇದ್ದಾರೆ. ಶ್ರೀ ಬಾಳಯ್ಯ ಹಿರೇಮಠ, ಆಮೇಲೆ ನಜರೇತ್ ಫ್ರೆಡ್ ಎಸಿ ಅಂತ ಹೇಳಿ ನಮ್ಮ ಜೊತೆಗೆ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದು ರೆಡಿಯಾಗಿ ಮತ್ತೆ ಹೋಗ್ಬೇಕು. ಬೈ ಬೈ.